ಚಿದಾನಂದರೂಪ ಶಿವೋಹಂ ಶಿವೋಹಂ ಅಹಂ ನಿರ್ವಿಕಲ್ಪೋ ನಿರಾಕಾರ ರೂಪೋ ವಿಭುತ್ವಾಚ ಸರ್ವತ್ರ ಸರ್ವೇಂದ್ರಿಯಾಣಾಂ ನ ಚಾಸಂಗತಂ ನೈವ ಮುಕ್ತಿರ್ನ ಮೇಯ ಚಿದಾನಂದರೂಪ ಶಿವೋಹಂ ಶಿವೋಹಂ ಚಿದಾನಂದರೂಪ ಶಿವೋಹಂ ಶಿವೋಹಂ ಚಿದಾನಂದರೂಪ ಶಿವೋಹಂ ಶಿವೋಹಂ. ಎಲ್ಲರಿಗೂ ಶರಣಾರ್ಥಿ. ಈಗ ಇಂದಿನ ಸಾಯಂಕಾಲದ ಶುಭ ಸತ್ಸಂಗದ ಶುಭ ಸಮಯದಲ್ಲಿ ಪ್ರಾರಂಭದಲ್ಲಿ ಶ್ರೋತ್ರಿಯ ಭರಮಣ ಸದ್ಗುರು ಶ್ರೀ ಶಂಕರ ಭಟ್ ಅಗ್ನಿಹೋತ್ರಿಯವರ ಕೃತಿ ವೇದಾಂತ ವಚನ ಮಾಲಿಕೆ 2 ಮಹಾಲಿಂಗರಂಗರ ಅನುಭವಾಮೃತ ಗ್ರಂಥವನ್ನ ಆಧರಿಸಿದ ಉಪನ್ಯಾಸಗಳ ಒಂದು ಜ್ಞಾನವನ್ನ ಶುದ್ಧ ಭರಮಣ ಸದ್ಗುರು ಶ್ರೀ ಶರಣಬಸವ ಮಹಾಸ್ವಾಮಿಗಳು ನಮಗೆಲ್ಲ ತಿಳಿಸ್ಕೊಡ್ಬೇಕಂತ ಹೇಳಿ ಅವರಲ್ಲಿ ಕೇಳ್ತಾರೆ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಕಾಮ್ಯಕರ್ಮ ಸಕಾಮ ಕರ್ಮಗಳನ್ನು ಹಿರಿಯರು ಯಾಕೆ ನಿಂದೆ ಮಾಡಿದ್ದಾರೆ ಅಂತಂದ್ರೆ ಅದರಿಂದ ಉಂಟಾದ ಪುಣ್ಯ ಅದು ಮತ್ತೆ ನಮಗೆ ಪುನರ್ಜನ್ಮಕ್ಕೆ ಕಾರಣ ಆಗ್ತದ ಅನ್ನೋ ಕಾರಣಕ್ಕೆ ಅದನ್ನ ನಿಂದೆ ಮಾಡಿದರು. ಪಾಪ ಕಳ್ಕೋಬೇಕಂತೇಳಿ ಪುಣ್ಯ ಕಾರ್ಯ ಮಾಡ್ಲಿಕ್ಕೆ ಹೋಗ್ತೀವಿ, ಪಾಪ ಕಳೀತದ, ಆದ್ರೆ ಪುಣ್ಯ ಉಳಿತು. ಆ ಪುಣ್ಯನೇ ಮತ್ತೆ ನಮಗೆ ಪುನರ್ಜನ್ಮಕ್ಕೆ ಕಾರಣ ಆಗ್ತದ. ಅದಕ್ಕಾಗಿ ಕರ್ಮ ಸಿದ್ಧಾಂತ ಎಷ್ಟು ಸೂಕ್ಷ್ಮ ಅದ ಅನ್ನೋಂಥ ವಿಚಾರ ಏನಾಯ್ತು ಅಂದ್ರೆ, ಭಕ್ತ ಪ್ರಹ್ಲಾದ ಏನ್ ಮಾಡ್ದ? ಹರಿನಾಮ ಸ್ಮರಣೆ ಮಾಡ್ತಾ ಇದ್ದ ಭಕ್ತ ಪ್ರಹ್ಲಾದ. ಹಿರಣ್ಯಕಶ್ಯಪುವಿನ ಒಂದು ಸಂಹಾರ ಮಾಡಲಿಕ್ಕೆ ನರಸಿಂಹಾವತಾರ ಆಗುವಂತಹ ಒಂದು ಪ್ರಸಂಗ ಉಂಟಾಗದಕ್ಕೆ ಭಕ್ತ ಪ್ರಹ್ಲಾದನ ಭಕ್ತಿ ಈ ಜಗತ್ತಿನೊಳಗ ಭಕ್ತಿಯ ಪ್ರಖರತೆ ಹೆಂಗಿರ್ತದ ಅಂತ ತೋರ್ಸಕ್ಕೆ ಮಾಡಿ. ಮುಂದೇನಾಯ್ತು, ಅದು ಮುಗಿದ ಮೇಲೆ ಪ್ರಹ್ಲಾದ ವೈಕುಂಠಕ್ಕೆ ಹೋದ್ರ ಮತ್ತೆ ವೈಕುಂಠಲಿಂದ ಹೊರಗೆ ಕಳಿಸ್ತಾರ. ಅಷ್ಟೊಂದು ನೆನೆಸಿದವರಿಗೆ ವೈಕುಂಠದಾಗ ಒಂದು ಉನ್ನತವಾದ ಸ್ಥಾನಮಾನ ಕೊಡ್ಬೇಕಾ ಬೇಡ? ಕೊಡಬೇಕು. ಆದ್ರೆ ಅವನ್ ಏನಾಯ್ತು ಪರಿಸ್ಥಿತಿ ಅಂದ್ರ, ನೀನು ನನ್ನನ್ನ ನಿರಂತರವಾಗಿ ನೆನೆಸಿದ್ದಕ್ಕ ನೀನು ಬರ್ಲಿ ಪುಣ್ಯ ಸಂಗ್ರಹ ಆಗ್ಯದ, ಅದಕ್ಕೆ ನೀನು ಮತ್ತ 600 ವರ್ಷ ವೈಕುಂಠಕ್ಕೆ ಬರಂಗಿಲ್ಲ, ನೀನು ಪುಣ್ಯ ಅನುಭವಿಸೋ ತನಕ ಅದು ಖಾಲಿ ಮಾಡ್ಕೊಂಡು ಬಾ ಅಂತ ಹೇಳಿ ಮತ್ತೆ ಕಳಿಸಿ ಕೊಡ್ತಾರೆ. ಭಕ್ತ ಪ್ರಹ್ಲಾದ ವಾಪಸ್ ಬಂದು ಭೂಮಿ ಮೇಲೆ 600 ವರ್ಷ ನೆಲೆಸಿದವ್ರು ಯಾರದಾರ ಹೇಳ್ರಿ? ಇಲ್ಲ, ಪುನರ್ಜನ್ಮ ಮತ್ತೊಂದು ಜನ್ಮ ಕೊಡ್ತಾರ. ಅದೇ ಗೊತ್ತದ ಇಲ್ಲ ಅಂತ ಯಾರಿಗಾರ
ಗೊತ್ತಿಲ್ರಿ. ನಮ್ಮ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳು ಪ್ರಹ್ಲಾದನ್ ಪುನರ್ಜನ್ಮ ಅವರು. ಪುಣ್ಯ ಮಾಡಿದ್ದರದ ಫಜಿತಿ ಆಗಿಬಿಡ್ತದ ದೇವರಿಗೆ ನೆನೆಸಿದ್ದಕ್ಕೆ. ಹೆಂಗದು? ಅವಕ್ಕೆ ಇನ್ನ 600 ವರ್ಷ ನಿನಗೆ ವೈಕುಂಠದಾಗ ಬರಬೇಡ ಹೋಗತ್ತೇಳಿ ಮತ್ತೆ ಕಳಿಸ್ಕೊಡ್ತಾರ. ಪುಣ್ಯ ಎಲ್ಲ ಖಾಲಿ ಆಗತ್ತನ್ನ ಬರಬೇಡ ಅಂತೇಳಿ 600 ವರ್ಷ ಇಲ್ಲೇ ಇದ್ದು ಅದು ರಾಘವೇಂದ್ರ ಸ್ವಾಮಿಗಳದ ಚರಿತ್ರೆ ಓದಿದ್ರೆ ಗೊತ್ತಾಗ್ತದೆ ಅದು ಏನು ಎಂತು ಅಂತ ಹೇಳಿ. ಅದಕ್ಕೆ ಪುಣ್ಯ ಎಷ್ಟು ಡೇಂಜರ್ ಅಂತ ಗೊತ್ತಾಗದಕ್ಕೊಂದು ಹೇಳಿದೆ ನಾನು. ಮುಂಡಕೋಪನಿಷತ್ತಿನಲ್ಲಿಯೇ ಒಂದು ಮಂತ್ರ, ಪರೀಕ್ಷಾ ಲೋಕಾನ್ ಕರ್ಮಚಿತಾನ್ ಬ್ರಾಹ್ಮಣೋ ನಿರ್ವೇದ ಮಾಯಾತ್. ಏನಿಂಗಂದ್ರ ಪರೀಕ್ಷೆ ಮಾಡು ಅಂದರೆ ಲಕ್ಷ್ಯಗೊಟ್ಟು ನೋಡು, ಒಂದ್ ಸ್ವಲ್ಪ ವಿಚಾರ ಮಾಡಿ ನೋಡು ಅಂತ. ವಿಚಾರ ಮಾಡು ಬತ್ ನೋಡು, ಅದೇ ಶಬ್ದನೇ ಬರೆದರು. ಪರೀಕ್ಷೆ ಮಾಡು, ವಿಚಾರ ಮಾಡು, ಲಕ್ಷ್ಯಗೊಟ್ಟು ನೋಡು. ಕರ್ಮದ ಫಲ ಸುಖ ದುಃಖ ಅಷ್ಟೇ, ಅಲ್ಲಿ ಏನಂತ ದೊಡ್ಡದಿಲ್ಲ. ಅದ್ರಾಗ ಒಂದು ಸುಖ ಇರ್ತದೆ, ಒಂದು ದುಃಖ ಇರ್ತದೆ. ಇದಕ್ಕಿಂತ ಹೆಚ್ಚಿಗೆ ಕೊಡಲಿಕ್ಕೆ ಆ ಕರ್ಮದಲ್ಲಿ ಏನೇನೂ ಇಲ್ಲ. ಕರ್ಮದಾಗ ಅಂತದ್ದು ಏನಿಲ್ಲ, ಒಂದು ಸುಖ ಕೊಡ್ತದೆ, ಒಂದು ದುಃಖ ಕೊಡ್ತದೆ. ಆ ಕರ್ಮನೂ ಸುಖ ದುಃಖ ಕೊಟ್ಟು ನಾಶ ಆಗಿ ಹೋಗ್ಬಿಡ್ತದ. ಆ ಸುಖ ದುಃಖಗಳು ಕೂಡ ಭೋಗ ಕೊಟ್ಟು ಅವು ನಾಶ ಆಗಿ ಹೋಗ್ಬಿಡ್ತಾವ. ಅಲ್ಲಿ ಏನಂತ ದೊಡ್ಡ ವಿಷಯ ಇಲ್ಲ ಕರ್ಮದಾಗ. ಆದ್ದರಿಂದ ನಮಗೆ ಏನ್ ಬೇಕಾಗ್ಯದ? ಸುಖ ದುಃಖ ರಹಿತವಾದಂತ ಒಂದು ಸಮಸ್ಥಿತಿ ಬೇಕಾಗ್ಯದ. ನಮಗೆ ಸಮಸ್ಥಿತಿ, ಸುಖನೂ ಇರಬಾರ್ದು ದುಃಖನೂ ಇರಬಾರ್ದು, ಅಂತ ಸ್ಥಿತಿ ಬೇಕಾಗ್ಯದ. ನಮಗೆ ಪಾಪನೂ ಬೇಡ, ಪುಣ್ಯನೂ ಬೇಡ. ಆಕಾರನ ದೇವ್ರನ್ನ ಪೂಜೆ ಮಾಡೋದು ಬೇಡ, ನಿರಾಕಾರ ದೇವ್ರ ಪೂಜೆ ಮಾಡೋದು ಬೇಡ. ಸಮಸ್ಥಿತಿ, ಶಾಶ್ವತವಾದ ಸ್ಥಿತಿ ಅದು. ಸಮಸ್ಥಿತಿ ಏನದಲ್ಲ, ಇವು ನಾವೇನು ದ್ವಂದ್ವಗಳು ಏನದವಲ್ಲ, ಇವೇನು ದ್ವಂದ್ವಗಳು ಏನ್ ಮಾಡ್ತಾವ, ಒಮ್ಮೆ ಈ ಕಡೆ ಆಗ್ತಾವ, ಒಮ್ಮೆ ಆ ಕಡೆ ಆಗ್ತಾವ. ಅದ್ರ ಸಮಸ್ಥಿತಿ ಅನ್ನೋದು ಏನದಲ್ಲ, ಬ್ಯಾಲೆನ್ಸು, ಅದು ಹೆಂಗದ ಅಂತಂದ್ರ ಶಾಶ್ವತವಾದಂತ ಸ್ಥಿತಿ ಅದು. ಅಂತ ಒಂದು ಸ್ಥಿತಿ ಯಾತರಿಂದ ಪ್ರಾಪ್ತವಾಗುತ್ತದೆ ಅನ್ನುವುದನ್ನು ವಿಚಾರ ಮಾಡಿ. ಸುಖ ದುಃಖ ಅಂತಂದ್ರ ಅವು ಎರಡು ಬೇರೆ ಬೇರೆ ಅಲ್ಲ, ಅವು ಒಂದಕ್ಕೊಂದು ವಿರುದ್ಧ ಅಂತೀರೇನು? ಸುಖ ದುಃಖ, ಸುಖಕ್ಕೆ ವಿರುದ್ಧ ದುಃಖ, ದುಃಖ ವಿರುದ್ಧ ಸುಖ ಅಂತ ಅದ ಇಲ್ಲ ನಿಮ್ ತಲೆಗೆ? ಎರಡು ಅಪೋಸಿಟ್ ಅನ್ಸೋದಿಲ್ಲ ನಿಮಗ? ಅವೆರಡು ಅಪೋಸಿಟ್ ಅಲ್ಲವು. ಸುಖ ದುಃಖ ಅಪೋಸಿಟ್ ಅಲ್ಲ. ಸುಖ ಹೆಚ್ಚಾದಾಗ ದುಃಖ ಇಲ್ಲದಂಗ ಅನಿಸ್ತದ, ದುಃಖ ಹೆಚ್ಚಾದಾಗ ಸುಖ ಇಲ್ಲದಂಗ ಅನಿಸ್ತದ. ಅವು ಏನದವ, ಎರಡು ವಿರುದ್ಧ ಅಲ್ಲವು. ಪ್ರಮಾಣದಲ್ಲಿ ಹೆಚ್ಚು ಕಡಿಮೆ ಆದಂಗ ನಿಮ್ಗೆ ಅನುಭವ ಹಂಗ ಆತಿರ್ತದಷ್ಟೇ. ನಿಮ್ಗೆ ದುಃಖದ ಅನುಭವ ಯಾಕೆ ಆಗ್ತದಂದ್ರೆ ಸುಖ ಕಡಿಮೆ ಆಗ್ಯದ ಅಂತ. ನಿಮ್ಗೆ ಸುಖದ ಅನುಭವ ಯಾಕಾಗ್ಯದ ಅಂದ್ರೆ ದುಃಖ ಕಡಿಮೆ ಆಗ್ಯದ ಅಂತ. ಇಷ್ಟೇ. ಈಗ ಒಂದು ಗ್ಲಾಸ್ನಾಗ ನೀರಿಟ್ಟಿರ್ತೀರಿ, ಒಬ್ರು ಏನಂತೀರಿ, ಅದ್ರಾಗ ಅರ್ಧ ಗ್ಲಾಸ್ ನೀರವ ಅಂತೀರಿ. ಇನ್ನೊಬ್ರು ಏನಂತಾರ, ಗ್ಲಾಸ್ ಅರ್ಧ ಖಾಲಿ ಅದಲ್ಲ ಅಂತಾರ. ಅರ್ಧ ಖಾಲಿ ಇದ್ದದ್ದು ಖರೇನೆ, ಅರ್ಧ ಗ್ಲಾಸ್ ನೀರಿದ್ದದ್ದು ಖರೇನೆ. ಮತ್ತು ಅರ್ಧ ಗ್ಲಾಸ್ ನೀರಿದ್ದದ್ದು ಅರ್ಧ ಖಾಲಿ ಇದ್ದದ್ದು ಎರಡು ವಿರುದ್ಧ ವಿಷಯ ಏನವು? ಒಂದೇ ವಸ್ತುವಿನ ಎರಡು ಅಭಿಪ್ರಾಯಗಳದಲ್ರಿ. ಅದೇ ರೀತಿ ಇಲ್ಲೇನದ, ಸುಖ ಇಲ್ಲದಕ್ಕೆ ದುಃಖ ಅನಿಸ್ತದ, ದುಃಖ ಇಲ್ಲದಕ್ಕೆ ಸುಖ ಅನಿಸ್ತದ ಅಷ್ಟೇ. ಹಿಂಗಾಗಿ
ಸ್ವಲ್ಪ ವಿಚಾರ ಮಾಡು. ಸಮಸ್ಥಿತಿ, ಸುಖನೂ ಬೇಡ ದುಃಖನೂ ಬೇಡ. ಆ ಸ್ಥಿತಿ ಏನದ ಶಾಶ್ವತವಾದ ಸ್ಥಿತಿ ಅದ. ಸುಖದ ಸ್ಥಿತಿನೂ ಶಾಶ್ವತ ಅಲ್ಲ, ದುಃಖದ ಸ್ಥಿತಿನೂ ಶಾಶ್ವತ ಅಲ್ಲ. ಯಾರೋ ಒಬ್ಬರು ಜಗ್ಗಿ ಅಳ್ಳಕತ್ತಿದ್ರಂದ್ರ ಈ ದುಃಖ ಕಡಿತನ ಹಿಂಗೆ ಇರ್ತದಂತ ಅನ್ಕೋಬೇಡಪ್ಪ, ಒಳ್ಳೆ ಸಮಯ ಬರ್ತದ ಅಂತ ಅಂತೀರ ಇಲ್ಲ. ಸ್ವಲ್ಪ ಕಷ್ಟ ಇದ್ದಾಗ ಹಿಂಗೆ ಅನಿಸ್ತಿರ್ತದ, ಆಮೇಲೆ ಮತ್ತೆ ಚಲೋ ಟೈಮ್ ಬರ್ತದ. ಮತ್ತು ಸುಖದೂ ಹಿಂಗೆ ಇರ್ತದ ಅಂತ ಹೇಳಕ್ಕಾಗಲ್ಲ, ಯಾವಾಗ ಏನಾಗ್ತದ ಗೊತ್ತಿಲ್ಲ, ಹುಷಾರಾಗಿರ್ಬೇಕು ಅಂತ. ಆದ್ರೆ ಸುಖ ದುಃಖ ದಾಟಿದ್ದು ಒಂದು ಸಮಸ್ಥಿತಿ ಅದ, ದ್ವಂದ್ವಾತೀತ ಸ್ಥಿತಿ ಅದ. ಆ ಸ್ಥಿತಿನೇ ಶಾಶ್ವತವಾದ ಸ್ಥಿತಿ ಅದ. ಅಂಥದ್ದೊಂದು ಸ್ಥಿತಿ ಯಾರು ಬಯಸ್ತಾರ? ಮುಮುಕ್ಷುಗಳು ಬಯಸ್ತಾರ. ಮುಮುಕ್ಷುಗಳು, ಮೋಕ್ಷ ಸಾಧಕರಿಗೆ ಸುಖದ ಸ್ಥಿತಿನೂ ಬೇಡ ದುಃಖದ ಸ್ಥಿತಿನೂ ಬೇಕಾಗಿಲ್ಲ. ಅವರಿಗೆ ಸಮಸ್ಥಿತಿ ಬೇಕಾಗ್ಯದ ಅವರಿಗೆ. ಅದಕ್ಕೆ ನಿರ್ವೇದ ಮಾಯಾತ್ ಅಂದರೆ ವೈರಾಗ್ಯ ವೃತ್ತಿಯನ್ನು ತಾಳಬೇಕು. ನಿರ್ವೇದ ಮಾಯಾತ್ ಅಂದ್ರೆ ವೈರಾಗ್ಯ ವೃತ್ತಿ ತಾಳಬೇಕು. ವೈರಾಗ್ಯ ವೃತ್ತಿ ತಾಳ್ಬೇಕಂದ್ರೆ ಏನ್ ಮಾಡಬೇಕು? ವಿಷಯಾಸಕ್ತಿ ಬಿಡಬೇಕು. ವಿಷಯಗಳಲ್ಲಿ ಆಸಕ್ತಿ ಬಿಡಬೇಕು. ಅವುಗಳಲ್ಲಿ ಪ್ರಾಪ್ತಿ ಆಗಬೇಕೆಂಬ ಸಂಕಲ್ಪ ಬಿಡಬೇಕು. ಅವುಗಳನ್ನೇ ಅವುಗಳ ಪ್ರಾಪ್ತಿ ಆಗಬೇಕು. ಆ ವಿಷಯಗಳು ನಮಗೆ ಬೇಕು. ಶಬ್ದ ಸ್ಪರ್ಶ ರೂಪ ರಸ ಗಂಧಗಳ ಆಸಕ್ತಿ ಮತ್ತು ಅವುಗಳನ್ನು ಪ್ರಾಪ್ತಿ ಮಾಡ್ಕೋಬೇಕನ್ನಂತ ಸಂಕಲ್ಪ ಬಿಡಬೇಕು. ಯಾಕೆ ಅಂದ್ರೆ ನಾಸ್ತಿ ಅಕೃತಃ ಕೃತೇನ ಅಂದ್ರೆ ಅಕೃತ ಅಂದ್ರೆ ಮೋಕ್ಷ. ಮೋಕ್ಷಕ ಅಕೃತ ಅಂತಾರೆ. ಅದು ಏನನ್ನೂ ಮಾಡಿದರೂ ಸಿಗುವಂಥದ್ದಲ್ಲ. ನಾಸ್ತಿ ಅಕೃತಃ ಕೃತೇನ. ನೀವು ಎಷ್ಟರೇ ಕರ್ಮ ಮಾಡಿದರೂ ಸಿಗಂಗಿಲ್ಲ, ಉಪಾಸನೆ ಮಾಡಿದರೂ ಸಿಗಂಗಿಲ್ಲ. ಜ್ಞಾನ ಜ್ಞಾನ ಅಂತ ಹೇಳಕ್ಕೆ ಮನಗಟ್ಲೆ ಶಾಸ್ತ್ರ ಓದಿದ್ರೂ ಸಿಗಂಗಿಲ್ಲ. ಅದು ಏನು ಮಾಡಿದ್ರೂ ಸಿಗುವಂಥದ್ದು ಅಲ್ಲವೇ ಅಲ್ಲ. ಅದು ಹೆಂಗದಪ್ಪ ಅಂದ್ರೆ ಸ್ವತಃ ಸಿದ್ಧವಾದದ್ದಾಗಿದೆ. ಅದು ಇವೆಲ್ಲ ಮಾಡೋದ್ರಿಂದ ಸಿಗ್ತದೆ ಅಂದ್ಕೊಂಡಿದ್ರಿ ಅಂದ್ರೆ ಅಲ್ಲ, ಅದು ಸ್ವಯಂ ಸಿದ್ಧ ಅಲ್ಲ. ಅದು ಯಾವುದೋ ಉಪಾಯದಿಂದ ಹೊಸದಾಗಿ ಉತ್ಪನ್ನ ಮಾಡುವಂಥದ್ದಲ್ಲ. ಹೊಸದು ಎಲ್ಲಿದ್ರೆ ತರ್ತೀನಿ, ಹೊಸದು ಉತ್ಪನ್ನ ಮಾಡ್ತೀನಿ ಮೋಕ್ಷ ಅಂದ್ರೆ ಅಲ್ಲದು. ಮೋಕ್ಷ ಎಂದರೆ ಇದ್ದದ್ದನ್ನೇ ತಿಳಿದುಕೊಳ್ಳುವುದಕ್ಕೆ ಮೋಕ್ಷ ಎನ್ನುತ್ತಾರೆ. ಜಸ್ಟ್ ಅಂಡರ್ಸ್ಟ್ಯಾಂಡ್, ತಿಳ್ಕೋಬೇಕಾಗ್ಯದ ಅಷ್ಟೇ. ಇಲ್ಲಿ ನೀವೇನಾರ ಸಾಧನೆ ಮಾಡಿ ಹೊಸದೊಂದು ಏನೋ ಸೃಷ್ಟಿ ಮಾಡ್ತೀನಿ ಮೋಕ್ಷ ಅಂದ್ರೆ ಅಲ್ಲದು. ಕೃತೇನ ಅಕೃತಂ ನಾಸ್ತಿ ಎನ್ನುತ್ತದೆ ಆ ಮಂತ್ರ. ಯಾವ ಕರ್ಮಗಳನ್ನ, ಎಂಥ ಸತ್ಕರ್ಮಗಳನ್ನ ಮಾಡಿದರೂ ಅದಕ್ಕೆ ಏನ್ ಸಿಗ್ತದಪ್ಪ ಅಂದ್ರೆ ಲೋಕಾಂತರಗಳ ಗತಿನೇ ಸಿಗುತ್ತದೆ ಹೊರತು ಬೇರೆ ಫಲ ಇಲ್ಲ. ಉನ್ನತ ಉನ್ನತ ಲೋಕಗಳ ಪ್ರಾಪ್ತಿ ಆಗ್ಬೋದೇ ಹೊರತು ಬ್ರಹ್ಮಲೋಕ, ರುದ್ರಲೋಕ, ವಿಷ್ಣು ಲೋಕ, ವೈಕುಂಠ ಏನದವಲ್ಲ ಅವು ನಿಮಗೆ ಸಿಗ್ತಾವ ಹೊರತು ಅದರಿಂದ ಬೇರೆ ಫಲ ಇಲ್ಲ. ಅದಕ್ಕೆ ಬ್ರಹ್ಮ ಪದವಿಯೇನೂ ಅಲ್ಲೇ, ವಿಷ್ಣು ಪದವಿಯೇನೂ ಅಲ್ಲೇ, ರುದ್ರ ಪದವಿಯೇನೂ ಅಲ್ಲೇ, ಅವೆಲ್ಲ ಬೇಕಾಗಿಲ್ಲ ನಮಗಂತ ಬಸವಣ್ಣ. ಯಾಕಂದ್ರೆ ಅದರ ಪುಣ್ಯದಲ್ಲಿ ತಾವು ಪಡ್ಕೋತೀವಿ ಖರೆ, ಆ ಪದವಿಗಳು ನಮಗೆ ಶಾಶ್ವತ ಅಲ್ಲ. ಅಲ್ಲಿ ಅನುಭವಿಸುವ ಸುಖನೂ ಶಾಶ್ವತ ಅಲ್ಲ. ಅದಕ್ಕೆ ಲೋಕಾಂತರ ಗತಿನೇ ಅದರ ಫಲ ಹೊರತು ಬೇರೆ ಫಲ ಇಲ್ಲ. ಆದ್ದರಿಂದ ನಿನಗೆ ಮುಕ್ತನಾಗಬೇಕೆಂಬ ಅಪೇಕ್ಷೆ ಇದ್ದರೆ, ನಿನಗೆ ಮೋಕ್ಷ ಆಗಬೇಕನ್ನ ಅಪೇಕ್ಷೆ ಇದ್ರ ಈ ಎಲ್ಲ ನಕಲಿ ಸಾಧನೆಗಳೇನಿವೆ ಅಲ್ಲ ಇವೆಲ್ಲ ಬಿಟ್ಬಿಡು. ಹೆಂಗ ಹೇಳ್ತಾರ ನೋಡ್ರಿ, ಎಷ್ಟು ಸ್ಟ್ರಾಂಗ್ ಹೇಳಕತ್ತಾರ. ಮೋಕ್ಷ ಸಾಧನೆಗಾಗಿ ಇವೆಲ್ಲ ಏನದವು ನಕಲಿ ಸಾಧನೆಗಳವೆ, ಇವು ಬಿಟ್ಟುಬಿಡು ಅಂತ ಬುದ್ಧಿವಾದ ಹೇಳಿದ ವಿಷಯ. ಅದು ಬರೀ ಏನಂತೂ ಹೇಳ್ಯಾರವರು,
ಯಾವ ಮಾತಿಗೆ ಇದು ಇಷ್ಟು ವಿಶ್ಲೇಷಣೆ ಮಾಡ್ಲಿಕ್ಕತ್ತಾರಂದ್ರ ಕರ್ಮಗಳು ನೆರೆಕಳ್ಳ ಹಣಗಳು, ಕರ್ಮಗಳು ನೆರೆ ಕಳ್ಳ ಹಣಗಳು, ಧರ್ಮಗಳು ಅವು ಎಡವಟ್ಟು. ಈ ಕರ್ಮ ಧರ್ಮ ಮಾಡಿ ನೀವು ಪುಣ್ಯ ಮಾಡಿದ್ರಿ ಅಂತಂದ್ರ ಅದು ಪುನರ್ಜನ್ಮಕ್ಕೆ ಕಾರಣ ಆಗ್ತದ. ಹೀಗಾಗಿ ಆ ಸಾಧನೆಗಳನ್ನ ನೀನು ಬಿಟ್ಟು ಬಿಡು. ಬಿಟ್ಟೇನ್ ಮಾಡು ಅಂತ ಬುದ್ಧಿವಾದ ಹೇಳಿದ ವಿಷಯ ಅದು. ಬರೀ ನಿಂದೆ ಅಷ್ಟೇ ಅಲ್ಲ, ಇದರಿಂದ ಇನ್ನಾದರೂ ಯಾರೂ ಮಹಾಲಿಂಗರಂಗ ಮಾಡಿದ ಕರ್ಮ ನಿಂದೆಯನ್ನ ತಪ್ಪು ತಿಳಿದುಕೊಳ್ಳಲಿಕ್ಕಿಲ್ಲ ಎಂಬ ವಿಶ್ವಾಸ ಇಟ್ಟು ಮುಂದಿನ ವಿಷಯ ಹೇಳೋಣ. ಕರ್ಮಗಳಿಗೆ ನಿಂದೆ ಯಾಕೆ ಮಾಡ್ತಾರ ಅನ್ನಂತ ವಿಷಯ ಇಷ್ಟು ಸ್ಪಷ್ಟವಾಗಿ ಹೇಳಿವಿ. ಇಷ್ಟು ಹೇಳಿದ ಮೇಲೆ ಮತ್ತೆ ಈ ಕರ್ಮದ ಬಗ್ಗೆ ತಪ್ಪು ತಿಳುವಳಿಕೆ, ನಿಂದೆ ಮಾಡಿದ್ರ ಬಗ್ಗೆ ತಪ್ಪು ತಿಳುವಳಿಕೆ ಯಾರು ಉಳ್ಳವರಾಗುವುದಿಲ್ಲ ಅಂತ ಹೇಳಿ ಒಂದು ಅಭಿಪ್ರಾಯ ವ್ಯಕ್ತಪಡಿಸಿ ಸದ್ಗುರು ಶಂಕರ ಭಟ್ಟರು ಮುಂದಿನ ವಿಷಯಕ್ಕೆ ಹೋಗ್ಲಿಕ್ಕತ್ತಾರ. ಕರ್ಮವನ್ನ ನಿಂದೆ ಯಾಕೆ ಮಾಡ್ಯಾರ ಅನ್ನೋದು ಗೊತ್ತಾಯ್ತಲ್ರಿ? ಬಹಳ ಸೂಕ್ಷ್ಮ ವಿಷಯ ಅದ. ನಿಷಿದ್ಧ ಕರ್ಮ ಅಂತೂ ಮಾಡಲೇಬಾರದು. ಅದು ಪಾಪ ಬರ್ತದ, ಪಾಪದಿಂದ ಏನಾಗ್ತದ, ದುಃಖ ಉಂಟಾಗ್ತದ. ಹೀಗಾಗಿ ಅದು ಮಾಡಲೇಬಾರದು. ಮತ್ತೆ ಕಾಮ್ಯಕರ್ಮ ಸಕಾಮ ಕರ್ಮ ಮಾಡಿದರೆ ಏನಾಗ್ತದ, ಅದು ಪುಣ್ಯ ಬರ್ತದ. ಆ ಪುಣ್ಯ ಪುನರ್ಜನ್ಮಕ್ಕೆ ಕಾರಣ ಆಗ್ತದ. ಹೀಗಾಗಿ ನೀವು ಎಷ್ಟೇ ಪುಣ್ಯ ಮಾಡಿದ್ರು ಅದಕ್ಕೆ ನಿಮಗೆ ಉನ್ನತವಾದ ಲೋಕಗಳು, ಮ್ಯಾಲ 7 ಲೋಕ ಅದಾವ, ಕೆಳಗೆ 7 ಲೋಕ ಅದಾವ, ಒಟ್ಟು 14 ಲೋಕ ಅಂತ ಹೇಳ್ತಾರೆ. ನೀವು ಪಾಪ ಕರ್ಮ ಮಾಡ್ಕೋತಾದ್ರೆ ಕೆಳಗಿನ 7 ಲೋಕಗಳಿಗೆ ಹೋಗಿ ಪಾತಾಳಕ್ಕೆ ಮುಟ್ತೀರಿ. ಮತ್ತೆ ಪುಣ್ಯ ಕರ್ಮ ಮಾಡ್ಬೇಕಾದ್ರೆ ಮ್ಯಾಲಿನ 7 ಲೋಕಕ್ಕೆ ಹೋಗಿ ಬ್ರಹ್ಮ ಲೋಕಕ್ಕೆ ಮುಡ್ತೀರಿ. ಇಷ್ಟೇ, ಕೆಳಗ ಯಮಲೋಕ, ಮೇಲೆ ಬ್ರಹ್ಮಲೋಕ. ಯಾವ ಲೋಕಕ್ಕೆ ಓದ್ತೀರಿ ಅದು ನಿಮ್ಮ ಪಾಪ ಪುಣ್ಯದ ಮೇಲೆ ಡಿಪೆಂಡ್ ಇರ್ತದೆ. ಆದ್ರೆ ಆ ಪದವಿಗಳು ಏನದವ, ಆ ಒಂದು ಪಾಪ ಪುಣ್ಯದಿಂದ ಉಂಟಾಗುವ ಲೋಕಾದಿಗಳ ಫಲ, ಸುಖ ದುಃಖ ಅವೆಲ್ಲನೂ ತಾತ್ಕಾಲಿಕದವು, ಶಾಶ್ವತ ಅಲ್ಲ. ಅದಕ್ಕೆ ಸುಖ ದುಃಖಗಳ ಒಂದು ಎರಡೂ ಇಲ್ಲದಂತ ಒಂದು ದ್ವಂದ್ವಾತೀತ ಸ್ಥಿತಿ, ಸಮಸ್ಥಿತಿ, ಆ ಸಾಧನೆ ಮಾಡಬೇಕಾಗ್ಯದ. ಆ ಸ್ಥಿತಿಯನ್ನ ನಾವು ಪ್ರಾಪ್ತಿ ಮಾಡ್ಕೋಬೇಕಾದ್ರೆ ನಾಸ್ತಿ ಅಕೃತ ಕೃತೇನ, ಏನು ಮಾಡಿದ್ರು ಅದು ಸಿಗಂಗಿಲ್ಲ. ಮೋಕ್ಷ ಏನನ್ನು ಮಾಡಿದರೂ ಅದು ಸಿಗುವಂಥದ್ದು ಅಲ್ಲವೇ ಅಲ್ಲ. ನಾಸ್ತಿ ಅಕೃತಂ ಕೃತೇನ. ಹೀಗಾಗಿ ಅದು ಏನ್ ಮಾಡಿದ್ರು ಸಿಗಂಗಿಲ್ಲ. ಇವೆಲ್ಲ ನಕಲಿ ಸಾಧನೆಗಳು ಬಿಡು. ಮೋಕ್ಷ ಸಾಧನೆ ಮಾಡ್ತೀನಿ ಅಂತ ಗುರಿ ಇಟ್ಕೊಂಡಿದ್ದಿ, ಮಾಡೋ ಸಾಧನೆಗಳೆಲ್ಲ ನಕಲಿಯಾವ ಅಂತ ಹೇಳಿಬಿಟ್ರು. ಜುಮ್ಮಂತದ ಈ ಮಾತು ಕೇಳಿದ್ರ, ಏನ್ ಮಾಡ್ಲಕತ್ತೀವಪ್ಪ ನಾವು. ಇಲ್ಲಿ ಇನ್ನೊಂದು ಹೇಳುತ್ತಾರೆ, ಇನ್ನ ಒಂದು ಮಾತು ಹೇಳ್ತಾರೆ. ಏನ್ ಹೇಳ್ತಾರ? ಒಬ್ಬರು ಹೀಗೆ ಅನ್ನಬಹುದು, ಹೌದು ಹೌದು ನೀವು ಹೇಳಿದ್ದು ಸರಿ, ಇನ್ನು ಮೇಲೆ ನಾನು ಬ್ರಹ್ಮ ಅಂತ ಅನ್ನುತ್ತೇವೆ. ದೇವರು ಹೊರಗದನ ಒಳಗದನ ಅಂತೇಳಿ ಒಳಗಿಟ್ಟು ಪೂಜೆ ಮಾಡ್ಕೊಳ್ಳೋರು ಉಪಾಸಕರು, ಹೊರಗಿಟ್ಟು ಪೂಜೆ ಮಾಡೋರು ಕರ್ಮಿಗಳು. ಇವೆರಡೂ ನೀವು ಹೊರಗಿಟ್ಟು ಮಾಡಿದ್ರೇನು ಒಳಗಿಟ್ಟು ಮಾಡಿದ್ರೇನು ಅದು ಪುಣ್ಯ ಬರ್ತದ. ಅದರಿಂದ ಏನಾಗ್ತದಪ್ಪ ಅಂತಂದ್ರೆ ಪುನರ್ಜನ್ಮಕ್ಕೆ ಕಾರಣ ಆಗ್ತದ ಅಂತ ಹೇಳಿಬಿಟ್ರಿ. ಅದಕ್ಕೆ ಏನ್ ಅನ್ಬೇಕಪ್ಪ ಅಂದ್ರೆ ನಾನೇ ದೇವರು ಅಂತೇಳಿ ತಿಳ್ಕೋ ಅಂತೇಳಿ ಹೇಳಿತೀರಿ. ಈಗ ನಾನೇ ದೇವರು ಅಂತ ಅನ್ಕೊಂಡ್ಬಿಡ್ತೀನಿ. ಅಂದ್ರೆ ನಾ ಪಾಪ ಪುಣ್ಯ ಇಲ್ಲಿ ಮುಕ್ತ ಆಗ್ತೀನೇನು ಅಂತ ಕೇಳ್ತಾರೆ. ಈಗ ನೆಕ್ಸ್ಟ್ ಕ್ವಶನ್, ಇಲ್ಲಿ ಇನ್ನೊಂದು ಹೇಳುತ್ತಾರೆ, ಒಬ್ಬರು ಹೀಗೆ ಅನ್ನಬಹುದು, ಹೌದು ಹೌದು ನೀವು ಹೇಳಿದ್ದು ಸರಿ, ಇನ್ನು ಮೇಲೆ ನಾನು ಬ್ರಹ್ಮ ಅಂತ ಅನ್ನುತ್ತೇನೆ. ಇನ್ನು ಮೇಲೆ ನಾನು ಜೀವ ಅಂತ ಅನ್ನಬೇಡ ಅಂತ ಹೇಳ್ತಿರಲ್ಲ, ಹೌದಲ್ಲ? ಆಯ್ತು,
ಅಲ್ಲ ನಾನು ಜೀವ ಅಲ್ಲ, ಮತ್ತೇನು ನಾನು ಬ್ರಹ್ಮ ಅಂತೇಳಿ ಅಂದರೆ ನನಗೆ ಮೋಕ್ಷ ಆಗಲಿಕ್ಕೆ ಏನಾದರೂ ಅಡ್ಡಿ ಇದೆಯೇ? ನಾ ಬ್ರಹ್ಮ ಅಂತ ಅನ್ಕೋತೀನಪ್ಪ, ನಾನು ಜೀವ ಅಲ್ಲ ನಾ ಬ್ರಹ್ಮ ಅನ್ಕೋತೀನಿ, ಹಂಗಾದ್ರೆ ನನಗೆ ಮೋಕ್ಷ ಆಗ್ತದೇನು ಅಂತ ಕೇಳಕತ್ತಾರ. ಇಂಪಾರ್ಟೆಂಟ್ ಕ್ವಶನ್ ಹೌದಲ್ರಿ ಇವೆಲ್ಲ? ಹೆಂಗ ಅಹಂ ಬ್ರಹ್ಮಾಸ್ಮಿ ಅಂತ ಅನ್ಕೋತೀನಿ ಮತ್ತು ಮೋಕ್ಷ ಆಗ್ತದೇನು ಅಂತ ಕೇಳಕತ್ತಾರ. ಹಿಂಗ ನಾ ಅಹಂ ಬ್ರಹ್ಮಾಸ್ಮಿ ಅಂದ್ರೆ ಮೋಕ್ಷ ಆಗ್ಲಿಕ್ಕೆ ಏನ್ ತೊಂದರೆ ಆದ ಅಂತಂದಾಗ ಒಂದು ಉದಾಹರಣೆ ಕೊಡ್ತೀನಪ್ಪ ಅಂತ ಗುರುಗಳು ಹೇಳ್ತಾರೆ. ಏನಂತ? ಒಬ್ಬನು ಇದ್ದಾನೆ, ಈಗ ಒಬ್ಬ ಮದನ, ಆತ ಸಾಮಾನ್ಯ ಮನುಷ್ಯನಿದ್ದಾನೆ. ಅವನಿಗೆ ಏನಾಯ್ತು? ರಾಜ ಅಹಮಿತಿ ಶಬ್ದಾನೋ ರಾಜ ಭವಿತು ಮಹರ್ಷಿ ಅಂದ್ರೆ ನಾನು ಅರಸ, ನಾನು ದೊಡ್ಡ ಅಧಿಕಾರಿ, ರಾಷ್ಟ್ರಪತಿಯೇ ನಾನು. ಇಷ್ಟು ಅನ್ನೋದಕ್ಕೇನು ತೊಂದರೆ ಅದೇನು? ನಾ ಪ್ರಧಾನಮಂತ್ರಿ, ನಾ ರಾಷ್ಟ್ರಪತಿ ಅನ್ಕೊಳಕ್ ಏನಾರ ತೊಂದರೆ ಅದೇನ್ರಿ? ಯಾರಿಗೇನು ಕಷ್ಟ ಅದೇನು ಇದು ಅನ್ಲಕ್ ಬರ್ತದ? ಅದೇ ಹೇಳಕತ್ತಾರ. ರಾಜ ಅಹಮಿತಿ ಶಬ್ದಾನೋ ರಾಜ ಭವಿತೂರ್ ಮಹತಿ, ನಾ ಬಹಳ ದೊಡ್ಡ ಅಧಿಕಾರಿ ಅದೀನಿ ಅಂತ ಹೇಳಕ್ಕೆ ಅನ್ಕೊಳಕ್ ಬರ್ತದ. ಏನ್ ತೊಂದರೆ ಅದ? ಅನ್ನಪ್ಪ ಅನ್ನು ಅಂದಿ, ನೀನು ಅಂದಿ. ಆದರೆ ಆದಿಯೋ ಹೇಗೆ? ನೀ ರಾಜ ಆದ್ಯ, ನೀನೇನು ದೊಡ್ಡ ಅಧಿಕಾರಿ ಆದ್ಯ, ನೀ ಅನುನ ಆಗಿಬಿಡ್ತಿದೆ. ನೀನು ಅಂದ್ರ ಮಾತ್ರಕ್ಕೆ ಆಗಲಿಲ್ಲವಷ್ಟೇ. ಹಾಗೆಯೇ ನೀನು ನಾನು ಬ್ರಹ್ಮ ಅಂತ ಬಾಯಿಯಿಂದ ಅನ್ನಬಹುದು. ಎರಡು ಅಕ್ಷರ ಅನ್ನಲಿಕ್ಕೆ ಬರುವುದರಲ್ಲಿ ಏನು ಕಷ್ಟ ಅದ? ಆರಾಮ್ ನಾನು ಬ್ರಹ್ಮ ಅಂತ ಅನ್ಲಿಕ್ಕೆ ಬರ್ತದ. ಆದರೆ ನಾನು ರಾಷ್ಟ್ರಪತಿ ಅಂತ ನೀನು ಅಂದುಕೊಂಡ ಮಾತ್ರಕ್ಕೆ ಹೇಗೆ ಆ ಅಧಿಕಾರ ನಿನಗೆ ಈ ಜನ್ಮದಲ್ಲಿ ಸಿಗೋದಿಲ್ಲವೋ ಹಾಗೆಯೇ ಇದು ಕೂಡ ನಾನು ಬ್ರಹ್ಮ ಅಂತ ಅನ್ನಬೇಕು ಎಂದು ಶಾಸ್ತ್ರ ಎಲ್ಲಿ ಹೇಳಿಲ್ಲ. ಏನ್ ಹೇಳದ? ನಾನು ಬ್ರಹ್ಮ ಅಂತ ತಿಳಿಯಬೇಕು ಅಂತ ಹೇಳ. ಹೆಂಗದ ನೋಡ್ರಿ, ತಿಳ್ಕೋಬೇಕಾಗ್ಯದ, ಹೇಳ್ಕೋಬೇಕಾಗ್ಯದ. ಹೆಂಗ? ನಾನು ಬ್ರಹ್ಮ ಅನ್ನೋ ವಿಷಯ ತಿಳ್ಕೋಬೇಕಾಗ್ಯದ. ಅದಕ್ಕೆ ಅನ್ನು ಎಂದು ನಿನಗೆ ಯಾರು ಹೇಳಿದರು? ಎಲ್ಲಿ ಹೇಳ್ಯಾರ? ಅಹಂ ಬ್ರಹ್ಮಾಸ್ಮಿ ಅನ್ನು ಅಂತ ಯಾರು ಹೇಳ್ಯಾರ ನಿನಗ? ತಿಳ್ಕೋ ಅಂತ ಹೇಳ್ಯಾರ. ಏನಾದರೂ ಹೇಳಿದರೆ ಏನಾದರೂ ತಿಳಿಯಬೇಕೇನು? ನಾನೇನ್ ಹೇಳಕತ್ತೀನಿ, ನೀ ಏನ್ ತಿಳ್ಕೊಂಡಿ? ನಾ ಅನ್ನು ಅಂತ ಹೇಳಿದರೆ ನೀ ಅನ್ಕೋಬೇಕಪ್ಪ, ನಾ ಅನ್ನಂತ ಹೇಳೇ ಇಲ್ಲ, ನೀ ಬ್ರಹ್ಮ ಅದಿ ಅಂತೇಳಿ ತಿಳ್ಕೋ ಅಂದಿನಿ. ನಾನು ಜೀವ ಅಂತ ಹೇಳಿಕೊಳ್ಳುತ್ತಾ ಅಡ್ಡಾಡುತ್ತೀಯೇನು? ನೀ ಜೀವ ಇದೀ ಅಂತಂದ್ರೆ ನಾ ಜೀವ ಅದೀನಿ ಅಂತ ಹೇಳ್ಕೊತ ಅಡ್ಡಾಡ್ಲಕತ್ತಿದೇನು? ಇಲ್ಲ, ಏನಿಲ್ಲ. ಸುಮ್ಮನೆ ನಾನು ಅಂತ ಅನ್ನುತ್ತಿ, ನಾನು ಅಂತಿದೆ ಅಷ್ಟೇ. ನಾ ಜೀವ ಅಂತೇಳಿ ಅನ್ತಾ ಇಲ್ಲ. ನೀನು ಎಂದು ಅನ್ನುತ್ತಿ, ನಾನು ಅಂತಿ, ನೀನು ಅಂತಿ. ಒಳಗೆ ಇರುತ್ತದೆ ಒಂದು. ನಾನು ಜೀವನು, ನಾನು ಇಂಥವನು ಅಂಥವನು ಅಂತ ಅದು ತಿಳುವಳಿಕೆಯೊಳಗೆ ಇರುತ್ತದೆ. ನಾನು ಮನುಷ್ಯನು ಅಂತ ಇರುತ್ತದೆ. ನನಗೆ ಇಂತಿಂತಹ ಕರ್ತವ್ಯಗಳಿವೆ ಅಂತ ಮನಸ್ಸಿನಲ್ಲಿ ಇರುತ್ತದೆ. ಅದನ್ನ ಬಾಯಿಯಿಂದ ಆಡಿ ತೋರಿಸುವುದರಲ್ಲಿ ಏನು ವಿಶೇಷವಿದೆ? ಅದು ಒಳಗೆ ಇದ್ದೇ ಇದೆ. ಹಾಗಾದರೆ ನಾನು ಜೀವನು ಎಂಬ ಭಾವವನ್ನ, ತಿಳುವಳಿಕೆಯನ್ನ ಹೃದಯದಲ್ಲಿ ಇಟ್ಟುಕೊಂಡು ನಾನು ಬ್ರಹ್ಮನು ಅಂತ ಬಾಯಿಯಿಂದ ನುಡಿದ ಮಾತ್ರಕ್ಕೆ ಬ್ರಹ್ಮ ಸ್ವರೂಪ ಅನುಭವ ನಿನಗೆ ಬರುವುದಿಲ್ಲ. ಆದ್ದರಿಂದ ಇಲ್ಲಿ ಹೇಳುತ್ತಿದ್ದಾರೆ, ಲೋಕದಲ್ಲಿ ಇಂಥ ದೃಶ್ಯಗಳು, ಅನುಭವಗಳು ಕಂಡುಬರುತ್ತವೆ. ಅವು ತಪ್ಪು ಅಭಿಪ್ರಾಯದಿಂದ ಈ ಮಾತನ್ನು ಹೇಳುತ್ತಿದ್ದಾರೆ
ಅದಕ್ಕೆ ಒಳಗದ ಭಾಳ ಒಳಗದ ಅಂತಂದ್ರೆ ಏನ್ ಮಾಡ್ಬೇಕು? ಏನ್ ಮಾಡ್ಬೇಕ್ರಿ ಅಂತ ನನಗೆ ಒಳಗ್ ಬ್ರಹ್ಮ ಅದ ಅಲ್ಲ, ಅದೇ ಇವತ್ತು ಒಳಗೆ ಇದ್ದದ್ದೇ ಇರ್ತದ. ಹೌದಲ್ರಿ? ಮತ್ತೆ ತಿಳ್ಕೊಬೇಕಾಗ್ಯದ. ಬ್ರಹ್ಮ ಅಂತೇಳಿ ನಾವು ಅನ್ಕೊಂಡಿರ್ತದ, ನಾ ಅನ್ಕೊಳ್ಳಿಲ್ಲ ಅಂದ್ರೆ ಇರಂಗಿಲ್ಲೇನು, ಅದಕ್ಕೆ ಬ್ರಹ್ಮ ಅಂತ ಒಳಗೆ ಇದ್ದೇ ಇರ್ತದಲ್ಲ ಅಂತ ಶಿಷ್ಯ ಅಂತಾನ. ಬರೇ ಒಳಗೆ ಇಟ್ಕೊಳ್ಳಿಕ್ಕೆ ನೀ ಹೊರಗೆ ಬ್ರಹ್ಮ ಅಂದ್ರೆ ಹೆಂಗ ಆಗ್ತದದು? ಒಳಗೆ ಆದ ಅಂತಂದ್ರೆ ಹೆಂಗ? ಈಗ ಜಗ್ಗಿ ಬೈದು ಬಡ್ದು ಮತ್ ಮ್ಯಾಲ ನಮ್ಗೇನು ಅವನ ಮೇಲೆ ಪ್ರೀತಿ ಇಲ್ಲ ಅಂತ ತಿಳ್ಕೊಂಡಿರ ಏನಂತಂದ್ರ, ಪ್ರೀತಿ ಆದತ್ತೆ ಬೈತಾರಂತಿರ್ತಾರಲ್ಲ, ಪ್ರೀತಿ ಆದತ್ತೆ ಬೈತಾರಂತಂದ್ರೆ ಏನದ್ರ ಅರ್ಥ? ಪ್ರೀತಿ ಒಳಗೆ ಎಲ್ಲರ ಇದ್ರೆ ಎದಕ್ಕೆ ಬರ್ತದ? ಪ್ರೀತಿ ಹೊರಗೆ ಬಂದ್ರೆ ಕೆಲಸ ಆಗ್ತದೆ. ಹಂಗ ಇಲ್ಲಿ ಒಳಗೆ ಬ್ರಹ್ಮ ಅದ ಅಂತೇಳಿ ಅಷ್ಟೇ ಅನ್ಕೋತ ಬಾಯಿಲೆ ಅನ್ಕೋತ ಪ್ರೀತಿನೇ ವ್ಯಕ್ತಪಡಿಸ್ಲಿಲ್ಲ ಅಂದ್ರೆ ಹೆಂಗ? ಪ್ರೀತಿ ವ್ಯಕ್ತಪಡಿಸ್ಬೇಕು. ಅದಕ್ಕೆ ಹೆಂಗ ಅನ್ನೋದು ಇಲ್ಲಿ ಹೇಳ್ತಾರೆ ಮುಂದೆ. ಬಾಯ ಬ್ರಹ್ಮವ ನುಡಿದು, ಬರೇ ಬಾಯಿಲಿಂತ ಬ್ರಹ್ಮವ ನುಡಿದ ಮಾತ್ರಕ್ಕೆ ಮಾಯೆ ಎಳಿದುದೇ, ನಿಜ ಸುಖವು ತನಗಾಯಿತೇ. ಇದು ಯಾರು ಬರ್ದಾರದು? ಬಾಯ ಬ್ರಹ್ಮವ ನುಡಿದು ಮಾತ್ರದಿ ಮಾಯ ಎಳಿದುದೇ, ನಿಜ ಸುಖವು ತನಗಾಯಿತೆ. ಯಾರ ಮಾತುಗಳು ಇವೆಲ್ಲ? ಮಾಲಿಂಗರಂಗರು. ಅದಕ್ಕೆ ನೀನು ಬಾಯಿಯಿಂದ ನಾನು ಸದ್ರೂಪ ಬ್ರಹ್ಮ, ಚಿದ್ರೂಪ ಬ್ರಹ್ಮ, ಆನಂದ ರೂಪ ಬ್ರಹ್ಮ, ಸಚ್ಚಿದಾನಂದ ಸ್ವರೂಪ ಅಂತ ಏನೋ ಅಂದಿ 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 ಆದರೆ ನಿನ್ನ ಅಜ್ಞಾನ ಇಷ್ಟು ಮಾತ್ರಕ್ಕೆ, ಇಷ್ಟಕ್ಕೇನ ನೀನು ಅಂದ ಮಾತ್ರಕ್ಕೆ ಹೋಯ್ತೇನು? ಹಿಂಗನೂನ ನಿನ್ನ ಅಜ್ಞಾನ ಹೋಯ್ತೇನಪ್ಪ ಅಂತ ಕೇಳುತ್ತಾರೆ. ಹೋಗಿದ್ದರೆ ಹೇಳು ಅಂತಾರೆ. ನೀನು ಹಾಗೆ ಅಂದೆ, ಆದರೆ ಅಜ್ಞಾನ ಇನ್ನು ಹೋಗಿಲ್ಲ. ವಿಚಾರ ಮಾಡಿ ನೋಡಿದರೆ ಹೋಗಿಲ್ಲ. ವಿಚಾರ ಮಾಡ್ಲಾರ್ದೆ ನೀ ಬ್ರಹ್ಮ ಅಂತ ಅನ್ಬಹುದು, ಆದರೆ ವಿಚಾರ ಮಾಡಿ ನೋಡಿದ್ರೆ ನಿಮ್ಮ ಅಜ್ಞಾನ ಹೋಗಿಲ್ಲ. ನೀನು ಅಂದೆ, ಆದರೆ ಅಂದ ಮಾತ್ರಕ್ಕೆ ಅದು ಹೋಗುವುದಿಲ್ಲ. ಅದು ಹೋಗಬೇಕಾದರೆ ಉಪಾಯ ಬೇರೆಯೇ ಇದೆ. ನೋಡ್ರಿ ಎಷ್ಟು ಸರಳವಾಗಿ ತಗೊಂಡು ಹೋಗಕತ್ತ ನೋಡಿದ್ರ ಅಜ್ಞಾನ ಕಳ್ಕೊಳ್ಳಕ್ಕೆ ದಾರಿ ಹೆಂಗ ಪಾರಾವಕ್ಕಲ್ರಿ ಅಜ್ಞಾನಲಿಂತ. ಹೆಂಗಪ್ಪ? ಉಪಾಯ ಬೇರೆ ಇದೆ. ನಾನು ಮನುಷ್ಯನಿದ್ದೇನೆ, ನನ್ನ ಹೆಸರು ಇಂಥದ್ದು ಇದೆ, ನಾನು ಹಾಗೆ ಇದ್ದೇನೆ, ನಾನು ಹೀಗೆ ಇದ್ದೇನೆ ಎಂದು ಯಾರು ಹೇಳುವುದೇ ಇಲ್ಲ. ವ್ಯವಹಾರ ಮಾಡುತ್ತಾರೋ ಇಲ್ಲವೋ? ಮಾಡುತ್ತಾರೆ. ಆದರೆ ನೀನು ನಿನ್ನ ಸ್ವರೂಪ ಬ್ರಹ್ಮವೇ ಇದೆ ಎಂದು ಶಾಸ್ತ್ರವೇನು ಹೇಳುತ್ತದೆಯೋ ಹೇಗೆ? ಸರಿಯಾದ ತಿಳುವಳಿಕೆಯನ್ನು ನಾವು ಮಾಡಿಕೊಳ್ಳಲಿಕ್ಕೆ ಏನೇನು ಈ ರೀತಿ ಹೇಳುತ್ತದೆಯೋ ಅವುಗಳನ್ನು ಅನುಸರಿಸಿ ಅದನ್ನು ಸರಿಯಾಗಿ ತಿಳಿದುಕೊಳ್ಳಬೇಕು. ಶಾಸ್ತ್ರ ಬ್ರಹ್ಮಜ್ಞಾನಿ ಅಂದ್ರೆ ಹ್ಯಾಂಗಿರ್ತಾನ ಅಂತ ಏನು ಹೇಳ್ತದ ಅದನ್ನು ನಾವು ಸರಿಯಾಗಿ ತಿಳ್ಕೋಬೇಕು. ತಿಳ್ಕೊಂಡು ಅದನ್ನು ನಾವು ಅನುಸರಿಸಬೇಕು, ಅವುಗಳನ್ನು ಅನುಸರಿಸಬೇಕು. ಈ ಮಾತು ಎಷ್ಟರ ಮಟ್ಟಿಗೆ ಅಷ್ಟರ ಮಟ್ಟಿಗೆ ಹೊರತು ಅದು ಸರ್ವಸಿದ್ಧಿ ಆಗುವುದಿಲ್ಲ. ಇನ್ನೂ ಕೆಲವೊಂದು ಕಡೆ ಇನ್ನ ಸಮಸ್ಯೆ ಏನದ, ಬ್ರಹ್ಮಜ್ಞಾನಿಯ ಲಕ್ಷಣಗಳು ಹೇಳ್ತಾರಲ್ಲ, ಗುರುವಿನ ಲಕ್ಷಣಗಳು, ಶಿಷ್ಯನ ಲಕ್ಷಣಗಳು, ಬ್ರಹ್ಮಜ್ಞಾನಿಯ ಲಕ್ಷಣಗಳು ಶಾಸ್ತ್ರದಾಗ ಅದಾವಲ್ರಿ. ಆ ಶಾಸ್ತ್ರದಲ್ಲಿ ಹೇಳಿದ ಲಕ್ಷಣಗಳನ್ನು ತಿಳ್ಕೊಂಡು ಅದರಂಗಿರ್ಲಕ್ಕೆ ಪ್ರಯತ್ನ ಮಾಡಿದರೂ ಕೂಡ ಅದು ಪರಿಪೂರ್ಣ ಅಲ್ಲ ಅಂತ ಹೇಳ್ತಾರೆ ಇವರು. ಹೆಂಗದ ನೋಡ್ರಿ. ಎಷ್ಟರ ಮಟ್ಟಿಗೋ ಅಷ್ಟರ ಮಟ್ಟಿಗೆ ಅದು. ನೀವು ಬ್ರಹ್ಮಜ್ಞಾನಿಯ ಶಾಸ್ತ್ರ ಏನು ಹೇಳುತ್ತದೆಯೋ ಬ್ರಹ್ಮ ಇದೆ, ಈ ರೀತಿ ಇರ್ತದಂತೇಳಿ, ನಿನ್ನ ಸ್ವರೂಪವು ಬ್ರಹ್ಮವೇ ಇದೆ ಎಂದು ಶಾಸ್ತ್ರವೇನು ಹೇಳುತ್ತದೆಯೋ, ಹೇಗೆ ಹೇಳುತ್ತದೆಯೋ ಸರಿಯಾದ ತಿಳುವಳಿಕೆಯನ್ನು ನಾವು ಮಾಡಿಕೊಳ್ಳಲಿಕ್ಕೆ
ಏನೇನು ರೀತಿಗಳನ್ನು ಹೇಳುತ್ತದೆಯೋ ಅವುಗಳನ್ನು ಅನುಸರಿಸಿ ಅದನ್ನು ಸರಿಯಾಗಿ ತಿಳಿದುಕೊಳ್ಳಬೇಕು. ಮಾತು ಎಷ್ಟರ ಮಟ್ಟಿಗೋ ಅಷ್ಟರ ಮಟ್ಟಿಗೆ ಹೊರತು ಅದು ಸರ್ವಸಿದ್ಧಿ ಅಲ್ಲ. ತಿಳುವಳಿಕೆಯಿಂದ ಆಗುತ್ತದೆ, ಇದು ನಿಯಮ. ಆ ಸರ್ವಜ್ಞ ಕವಿ ಒಂದು ಮಾತು ಹೇಳಿದ್ದು ಅದು ಸ್ಮರಣೆಗೆ ಬರುತ್ತದೆ. ಏನಂದ್ರ, ನಾ ಬ್ರಹ್ಮದಿನಿ ಅಂತೇಳಿ ಬಾಯಿಲೆ ಅನ್ನೋದ್ರಾಗೆ ಅರ್ಥ ಇಲ್ಲ. ಸರ್ವಜ್ಞ ಕವಿ ಏನ್ ಹೇಳ್ತಾನ, ಆಡದೆ ಮಾಡುವವನು ರೂಢಿಯೊಳಗೆ ಉತ್ತಮನು ಅಂತ. ಆಡಿ ಮಾಡುವವನು ಮಧ್ಯಮನು, ವಚನ ಅದಲ್ರಿ. ಆಡದೆ ಮಾಡುವವನು ರೂಢಿಯೊಳಗೆ ಉತ್ತಮನು, ಆಡಿಯೂ ಮಾಡದವನು ಮಧ್ಯಮನು. ಇಲ್ಲ, ಆಡಿ ಮಾಡುವವನು ಮಧ್ಯಮನು, ಆಡಿಯೂ ಮಾಡುವವನು ತಾ ಅದಮ ನೋಡ ಸರ್ವಜ್ಞ ಅಂತ ಅರ್ಥ. ಹಂಗಿಲ್ಲೇನವ, ಬ್ರಹ್ಮಾಸ್ಮಿ ಅಂತ ನೀವು ಅನ್ನೋದೇನು ಅವಶ್ಯಕತೆ ಇಲ್ಲ, ಬ್ರಹ್ಮನಾಗಿ ನೀವು ಇರೋದು ಅವಶ್ಯಕತೆ ಆದ. ಹೌದಲ್ರಿ ಇವ್ರು ಹೇಳೋದು? ಅಹಂ ಬ್ರಹ್ಮಾಸ್ಮಿ ಅಂತ ಹೇಳೋ ಅವಶ್ಯಕತೆ ಇಲ್ಲ. ನೀವು ಬ್ರಹ್ಮ ಸ್ವರೂಪವಾಗಿ ಇರುವುದು ಮುಖ್ಯ ಅದೇ ಹೊರತು ನಾ ಬ್ರಹ್ಮದಿನಿ ಅಂತ ಹೇಳೋದು ಅಷ್ಟೊಂದು ಅವಶ್ಯಕತೆ ಇಲ್ಲ ಅಂತ. ಅದಕ್ಕೆ ಆಡದೆ ಮಾಡುವನು ರೂಢಿಯೊಳಗೆ ಉತ್ತಮನು, ಅವನು ಹೆಚ್ಚಿಗೆ ಮಾತನಾಡುವುದೇ ಇಲ್ಲ. ಅದನ್ನು ಮಾಡುತ್ತೇನೆ ಇದನ್ನು ಮಾಡುತ್ತೇನೆ ಅಂತ ಮುಂಚಿತವಾಗಿ ಡಂಗುರ ಹೊಡೆಯೋದಿಲ್ಲ. ಏನ್ ಮಾಡ್ತಾನ, ಸುಮ್ಮನೆ ಮಾತನಾಡದೆ ತನ್ನ ಕೆಲಸ ಮಾಡುತ್ತಾನೆ, ಅವನು ಉತ್ತಮನು. ಆಡಿ ಮಾಡುವವ ಮಧ್ಯಮನು. ಅಹಂ ಬ್ರಹ್ಮಾಸ್ಮಿ ಅಂತ ಬಾಯಿಲೆ ಹೇಳಲಾರದೆ ಬ್ರಹ್ಮ ಸ್ವರೂಪ ಇದ್ದವ ಉತ್ತಮ. ಅಹಂ ಬ್ರಹ್ಮಾಸ್ಮಿ ಅಂತೇಳಿ ಬಾಯಿಲಿಂತ ಹೇಳಿ ಆಡಿ ಬ್ರಹ್ಮ ಸ್ವರೂಪದಲ್ಲಿರವ ಮಧ್ಯಮ. ಮುಂದ ನಾ ಬ್ರಹ್ಮ ಅದೀನಿ ಅಂತ ಹೇಳಿ ಬ್ರಹ್ಮನೇ ಆಗಿಲ್ಲ ಅಂತಂದ್ರೆ ಅವ ಎಂತವ ಅದಮ್ಮ. ಅದೇ ಹೇಳಕತ್ತಾರೆ ಈಗ. ಆಡದೆ ಮಾಡುವವನು ರೂಢಿಯೊಳಗುತ್ತಮನು, ಅವನು ಹೆಚ್ಚಿಗೆ ಮಾತನಾಡುವುದೇ ಇಲ್ಲ. ಅದನ್ನು ಮಾಡೇ ಮಾಡುತ್ತಾನೆ, ಇದನ್ನು ಮಾಡುತ್ತೇನೆ ಅಂತೇಳಿ ಅವನು ಮುಂಚಿತವಾಗಿ ಏನು ಡಂಗುರ ಹೊಡೆಯುವುದಿಲ್ಲ. ಸುಮ್ಮನೆ ಮಾತನಾಡದೆ ತನ್ನ ಕೆಲಸ ಮಾಡುತ್ತಾನೆ, ಅವನು ಉತ್ತಮನು. ಆಡಿ ಮಾಡುವವ ಮಧ್ಯಮನು. ಮಾಡುವುದೇ ನಿಜ, ಅದರಂತೆ ಮಾಡಿಯೂ ಮಾಡುತ್ತಾನೆ, ಇವ ಮಧ್ಯಮ, ಪರವಾಗಿಲ್ಲ. ಆದರೆ ಆಡಿಯೂ ಮಾಡದವನು ಅಧಮ. ಮಾತನಾಡೋದೇ ಸಾಕಷ್ಟು ಬೇಜಾರಾಗುವಷ್ಟು ಮಾತನಾಡುತ್ತಾನೆ, ಕೆಲಸ ಮಾತ್ರ ಏನು ಮಾಡುವುದಿಲ್ಲ, ಇವನು ಅಧಮ. ಏನೈತೀಗ, ಬ್ರಹ್ಮಜ್ಞಾನಿ ಹೆಂಗಿರ್ಬೇಕಂದ್ರ ಉತ್ತಮನಾಗ್ಬೇಕಾದ್ರ ನಾ ಏನದೀನಿ ಅಂತ ಹೇಳಕ್ಕೆ ಹೋಗ್ಬಾರ್ದು. ಹೇಳಲಾರ್ದೆ ನಮ್ಮೊಳಗೆ ನಾವಿರ್ಬೇಕು. ನೀವ್ ಹಂಗ ಅನ್ಸಂಗಿಲ್ಲ ಅಂತಾರ ನಮಗೆ ಎಲ್ಲಿ ಹೋದ್ರು. ಹಂಗ ಅನಿಸ್ತೀನೇನ್ರಿ ಏನಾರ? ನೀವೇನದಿರಿ ಹಂಗ ಒಟ್ಟ ಅನ್ಸಂಗೇ ಇಲ್ಲ, ನೀವು ಬೇರೆನೇ ಇದೀರಿ, ಇರೋದೇ ಬೇರೆ, ನೀವು ಹೊರಗೆ ಕಾಣದೇ ಬೇರೆ ಇದೀರಿ ಅಂತಾರ. ಅದ ಇಲ್ಲ ಹಂಗ. ಏನಾರ ಅದನ್ನೇನು ಆಡಿ ಹೇಳ್ಕೊತ ಹೋಗೋದಿರ್ತದ. ನಮ್ಮ ವ್ಯವಹಾರದಾಗ ನಾವು ಮಾತನಾಡುವಾಗ ಬ್ರಹ್ಮ ಸ್ವರೂಪ ಆಗಿ ವ್ಯವಹರಿಸ್ಕೋತ ಹೋಗೋದಿರ್ತದ ಅಷ್ಟೇ. ಅದನ್ನೇನು ಆಡಂಗಿಲ್ಲ ಅನ್ನಂಗಿಲ್ಲ. ಈ ರೀತಿಯಾಗಿ ವರ್ಗೀಕರಣ ಮಾಡಿದ್ದಾರೆ, ಉತ್ತಮ, ಮಧ್ಯಮ, ಕನಿಷ್ಠ. ಒಬ್ಬವ ಆಡಲಾರದೆ ಬ್ರಹ್ಮನಾಗ್ಯಾನ, ಒಬ್ಬವ ಆಡುವ ಬ್ರಹ್ಮ ಆಗ್ಯಾನ, ಒಬ್ಬವ ಆಡಿ ಆಗ್ಲಾರ್ದ ಬ್ರಹ್ಮನ. ಇಲ್ಲಿ ಮಾತು ಮುಖ್ಯವಲ್ಲ, ಮಾಡುವುದು ಮುಖ್ಯ. ಇದು ಹೇಗೋ ಹಾಗೆಯೇ ಇಲ್ಲಿ ಮಾತಿಗೆ ಮುಖ್ಯತೆ ಇಲ್ಲ. ನಾನು ಬ್ರಹ್ಮ ಅಂತ ಅನ್ನಬೇಕು ಅಥವಾ ಅನ್ನಬಾರದು ಎಂಬುವುದೇನೂ ಮಹತ್ವದ್ದಲ್ಲ. ತಿಳುವಳಿಕೆಯೊಳಗೆ ಅದು ಇರಬೇಕಷ್ಟೇ. ಅದಕ್ಕೆ ಸರ್ವಜ್ಞ ಹೇಳಿಕೆ ನೆನಪಾಯಿತು. ಅವನ ಕೃತಿಯೊಳಗೆ ಹೇಳಿದ್ದಾನೆ, ನಾವು ಬೋಧದಲ್ಲಿ ಅದನ್ನು ಅನ್ವಯಿಸಿಕೊಳ್ಳಬೇಕು. ನಾನು ಬ್ರಹ್ಮವೇ ಇದ್ದೇನೆ ಎಂದು ತಿಳಿದುಕೋ,
ಅದನ್ನು ಜನಗಳ ಎದುರೇ ಯಾಕೆ ಹೇಳಿಕೊಳ್ಳುತ್ತಾ ಹೋಗುತ್ತೆ? ಬಿಡು ಬಾಯದೊಳು ಡಂಬವ ಅಂತದಲ್ಲ ಸರ್ಪಭೂಷಣ ಶಿವಯೋಗಿಗಳ. ಹಂಗ ನೀ ಅರಿಯತ್ತೆ ನೀನು ತಿಳ್ಕೊಂಡ್ರೆ ಸಾಕಪ್ಪ. ಮಂದಿ ಮುಂದೆ ಯಾವ್ದಕ್ಕೆ ಹೇಳ್ಕೊತಿರ್ಗಾಡ್ತೀನಿ ನೀನು? ಅದನ್ನ ಕೇಳಿ ಅವನಿಗೇನು ಗೊತ್ತ ನೀನ್ ಏನದಿ ಅನ್ನೋದು ಕೇಳಿ ಅವ ಏನ್ ಮಾಡ್ತಾನೋ ಅವನಿಗೆ ತಗೊಂಡು ಏನ್ ಮಾಡ್ಬೇಕಾಗ್ಯದ. ನೀನು ನಾನು ಬ್ರಹ್ಮ ಇದ್ದೇನೆ ಎಂದು ಹೇಳ್ತಾ ಇರುವೆ ಅಲ್ಲ, ಹೀಗೆ ಹೇಳುವ ನಾನು ಎಂದು ಅನಿಸುವ ಇದೇ ಬ್ರಹ್ಮವೇ ಎಂದು ಅವನು ಕೇಳಿದರೆ ನೀನೇನು ಹೇಳುತ್ತಿ? ಅವ ಏನಾರ ಈಗ ಅಹಂ ಬ್ರಹ್ಮಾಸ್ಮಿ ಅನ್ನೋನ, ಅಹಂ ಅಂದ್ರೆ ನಾನು, ಹೌದಪ್ಪ ಅಹಂ ಅಂತಂದ್ರೆ ಅದು ಬ್ರಹ್ಮನೇ ಅಂತೇಳಿ ಕೇಳಿದ್ರೆ ಅವಾಗ ನೀನೇನ್ ಮಾಡ್ತಿ? ಯಾಕಂದ್ರೆ ಅವ ಕಚ್ಚಾ ಇರ್ತಾನ, ಅವನಿಗೇನು ಹದ ಇರಂಗಿಲ್ಲ. ಅವ ಕೇಳಿದ ಪ್ರಶ್ನೆಗೆ ನಿನಗೆ ಉತ್ತರ ಕೊಡ್ಲಕ್ಕೆ ಬಹಳ ಕಠಿಣ ಆಗಿಬಿಡ್ತದ. ಮೊದಲು ಜೀವ ಜೀವ ಅಂತ ಅನ್ನುತ್ತಿದ್ದೇವಲ್ಲ, ಅದಕ್ಕೆ ಈಗ ಬ್ರಹ್ಮ ಅಂತ ಒಂದು ಬೇರೆ ಹೆಸರು ಆಯಿತು ಅಷ್ಟೇ. ವಸ್ತು ಮಾತ್ರ ಅದೇ ಅಂದಂತಾಗಲಿಲ್ಲವೇ? ವಸ್ತು ಮಾತ್ರ ಅದೇ ಅಂತೇಳಿ ಅಂದಂಗ ಆಗಲಿಲ್ಲ. ನಮ್ಮ ರಾಯಚೂರಿಗೆ ಏನ್ ಮಾಡ್ಯಾರ? ಕಾರ್ಪೊರೇಷನ್ ಅಂತ ಹೆಸರಿಟ್ಬಿಟ್ಟಾರ. ಅವು ಏನು ಫುಟ್ಪಾತ್, ನಾಲಿ, ಗಟಾರು, ರೋಡ್ ಮೇಲೆ ನೀರು ಹರಿಯೋದು ಮೊದಲು ಹೆಂಗಿತ್ತು ಹಂಗೆ, ಏನೇನು ವ್ಯತ್ಯಾಸ. ರೋಡ್ ಮೇಲೆ ಗಾಡಿಗಳಿಗೆ ತಿರುಗಾಡ್ಲಕ್ಕೆ ಜಾಗ ಇಲ್ಲ, ಫುಟ್ಪಾತ್ ಮೇಲೆ ಮನುಷ್ಯರಿಗೆ ತಿರುಗಾಡ್ಲಕ್ಕೆ ಜಾಗ ಇಲ್ಲ. ಏನು ಊರ ಪರಿಸ್ಥಿತಿ ಏನೇನು ವ್ಯತ್ಯಾಸ ಆಗಿಲ್ಲ. ಅದಕ್ಕೊಂದು ಕಾರ್ಪೊರೇಷನ್ ಅಂತ ಹೆಸರಿಟ್ಟು ದೊಡ್ಡ ಆಫೀಸ್ ಮಾಡಿ, ದೊಡ್ಡ ಅಧಿಕಾರಿಗಳು ಮಾಡಿ, ಒಂದು ಆಫೀಸ್ ಹೋಗಿ 2 ಆಫೀಸ್ ಮಾಡಿ ದೊಡ್ಡ ದೊಡ್ಡ ಕುರ್ಚಿ ಮೇಲೆ ಕೂತ್ಬಿಟ್ರು. ಈಗ ಅದು ಕಾರ್ಪೊರೇಷನ್ ಆಗ್ಬೇಕಾ ಬೇಡ? ಮುನ್ಸಿಪಾಲಿಟಿಗೆ ಕಾರ್ಪೊರೇಷನ್ ಅಂತ ಹೆಸರಿಟ್ಟ ಮೇಲೆ ಕಾರ್ಪೊರೇಷನ್ನಿನಂತ ಒಂದು ಶಿಸ್ತು, ಅದಂತ ಘನತೆ, ಗೌರವ ಬರ್ಬೇಕಾ ಬೇಡ ಅದಕ್ಕೆ? ಮತ್ತೆ ಹಂಗ ಇಲ್ಲಿ ಏನದ ಅಂತಂದ್ರೆ ಮುನ್ಸಿಪಾಲಿಟಿ ಹೋಗಿ ಕಾರ್ಪೊರೇಷನ್ ಅಂತ ಹೆಸರಾಯ್ತೆ ಹೊರತು ಏನೂ ವ್ಯತ್ಯಾಸ ಆಗಲಿಲ್ಲ ಅಂತಂದ್ರೆ ಎದಕ್ಕೆ ಬರ್ತದದು? ವಸ್ತು ಅದೇ ಅಂದಂತ ಆಗಲಿಲ್ಲವೇ? ಹೀಗಲ್ಲ ಅದು. ಅದನ್ನ ಬಿಡಿಸಿ ತಿಳಿದುಕೊಳ್ಳಬೇಕು, ಕೃತಾರ್ಥರಾಗಬೇಕು. ಇಷ್ಟೇ ಹೊರತು ಅದು ನಮಗೆ ಹೇಳಲಿಕ್ಕೂ ಬರಬೇಕು ಮತ್ತು ಎರಡನೆಯವರ ಸಂಶಯ ಕಳೆಯಲಿಕ್ಕೂ ಬರಬೇಕು. ಇನ್ನೊಬ್ಬರ ಡೌಟನ್ನು ಕ್ಲಿಯರ್ ಮಾಡಷ್ಟು ನಮ್ಮಲ್ಲಿ ಶಕ್ತಿ ಇರಬೇಕು ಎಂಬ ಗದ್ದಲಕ್ಕೆ ನೀನು ಬೀಳಲೇಬೇಡ. ಬ್ರಹ್ಮ ಅಂದ್ರೆ ಏನು ಅಂತೇಳಿ ನನಗ ಯಾರೇ ಕೇಳಿದ್ರ ಅದನ್ನ ಹೇಳಲಿಕ್ಕೂ ಬರಬೇಕು. ಮತ್ತೆ ಇನ್ನೊಬ್ರು ಯಾರ್ದಾರೆ ಡೌಟ್ ಕೇಳಿದ್ರಂದ್ರ ಅವ್ರ ಸಂಶಯ ನಿವೃತ್ತಿ ಮಾಡ್ಬೇಕಂತೇಳಿ ಅಂತ ಗದ್ದಲಕ್ಕೆ ನೀವು ಹೋಗ್ಲಿಕ್ಕೆ ಹೋಗಬೇಡ. ಈಗ ಸದ್ಯ ಸುಮ್ಮ ತಿಳ್ಕೊ, ನೀನು ಸುಮ್ಮ ತಿಳ್ಕೊ, ನಿನ್ನನ್ನು ನೀನು ಬ್ರಹ್ಮ ಅಂತ ನೀನು ತಿಳ್ಕೊ. ಇನ್ನೊಬ್ಬರ ಸಂಶಯ ನಿನಗೆ ಎದಕ್ಕೆ ಬೇಕು? ಲೋಕದ ಡೊಂಕ ನೀವೇಕೆ ತಿದ್ದುವಿರಿ? ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ. ಅದಕ್ಕೆ ನನಗ ಭಾರಿ ತಿಳ್ಕೊಂಡಿರ್ಬೇಕು, ಇನ್ನೊಬ್ಬರಿಗೆ ಭಾರಿ ತಿಳಿಸ್ಬೇಕಂತ ಹೋಲಕ್ ಹೋಗಬೇಡ. ನಿಂದ ನೀ ಬ್ರಹ್ಮ ಅಂತ ತಿಳ್ಕೊ ಸಾಕು. ಅದು ಮಿಡ್ಲಕತ್ತಾರ ಈಗ ಇಂಥವೆಲ್ಲ ಹೊರಗಿನ ವ್ಯವಹಾರಗಳನ್ನೆಲ್ಲ. ಅದಕ್ಕೆ ಒಂದು ಸೂತ್ರ ಏನು? ಶ್ರುತಿ ಏನ್ ಹೇಳ್ತದ? ಬ್ರಹ್ಮವಿದ್ ಬ್ರಹ್ಮ ಇವ ಭವತಿ, ಬ್ರಹ್ಮವಿದ್ ಬ್ರಹ್ಮ ಇವ ಭವತಿ ಅಂತಂದ್ರ ಇದು ನಿಯಮ, ಇದು ಸೂತ್ರ. ಇದು ಬ್ರಹ್ಮವಿದ್ ಅಂತಂದ್ರೆ ವಿದ್ ಅಂದ್ರ ವಿದ್ಯೆ, ಬ್ರಹ್ಮವನ್ನು ತಿಳಿದವನು, ಬ್ರಹ್ಮವನ್ನ ತಿಳಿದವನು. ಬ್ರಹ್ಮ ಅಂತ ಹೇಳ್ಕೊಳ್ಳೋವನು ಅಲ್ಲ, ಬ್ರಹ್ಮವನ್ನು ತಿಳಿದವನು ಏನಾತನ? ಬ್ರಹ್ಮವೇ ಆಗುತ್ತಾನೆ. ಬ್ರಹ್ಮವನ್ನು ತಿಳಿದವನು ಬ್ರಹ್ಮವೇ ಆಗುತ್ತಾನೆ. ಬ್ರಹ್ಮವನ್ನು ತಿಳಿದವನು, ನೆನಪಿರಲಿ, ಬ್ರಹ್ಮವನ್ನು ಅಂದವನು ಅಲ್ಲ. ಇದಕ್ಕೆ ಕೆಲವು ದೃಷ್ಟಾಂತಗಳನ್ನು ಹೇಳುತ್ತಾರೆ. ಬ್ರಹ್ಮವನ್ನು ತಿಳಿದವನು ಬ್ರಹ್ಮವೇ ಆಗುತ್ತಾನೆ, ಬ್ರಹ್ಮ ಅಂದುಕೊಂಡವನು ಬ್ರಹ್ಮ ಆಗುವುದಿಲ್ಲ. ಇದೇ ಅಲ್ಲಿ ಹೇಳಕತ್ತಿದ್ದವ್ರು. ತಿಳ್ಕೊಳ್ಳೋದು ಮುಖ್ಯ ಅಂತ ಹೇಳಕತ್ತಾರ. ಅದಕ್ಕೆ ಕೆಲವೊಂದು ದೃಷ್ಟಾಂತಗಳು ಕೊಡ್ಲಕತ್ತಾರ. ಈಗ ನಾವೇನ್ ಮಾಡ್ಬೇಕು? ನಾನು ಬ್ರಹ್ಮ ಅನ್ನೋದು ತಿಳ್ಕೋಬೇಕಾಗ್ಯದ. ಬ್ರಹ್ಮ ಅಂತ ಅನ್ಕೊಳ್ಳೋದು ಬೇಡ, ನಾನು ಬ್ರಹ್ಮ ಅನ್ನೋದು ತಿಳ್ಕೋಬೇಕಾಗ್ಯದ. ತಿಳ್ಕೊಳ್ಳೋಕೆ ಹೆಂಗ ಅನ್ನೋದು ಇಲ್ಲಿ ಮಾರ್ಗದರ್ಶನ ಕೊಡ್ಲಕತ್ತಾರ. ಮೊದಲಿಗೆ ದೃಷ್ಟಾಂತ ಕೊಡ್ತಾರ. ಏನಂತ?
ಕತ್ತಲೆಯ ಮನೆಯೊಳು ದೀಪವಾರ್ತೆಯನ್ನು ಬಾಯಲಾಡಲು ಬಹಳ ಕತ್ತಲೆ ಹೋಯಿತೆ. ಇದೊಂದು ದೃಷ್ಟಾಂತ. ಏನಂತಂದ್ರೆ ಕತ್ತಲೆ ಮನೆಯೊಳಗ ಕುಳಿತಿದ್ದಿ ಎನ್ನೋಣ. ಏನು ಕೆಲಸವಿತ್ತು? ಏನೋ ಓದುವುದು ಇತ್ತು, ಮತ್ತೊಂದಿತ್ತು, ಮಗದೊಂದಿತ್ತು. ಏನು ಮಾಡಬೇಕೀಗ? ಕರೆಂಟು ಹೋಗಿಬಿಡ್ತು, ಕತ್ತಲಾಗಿ ಬಿಡ್ತು. ಮಾಡಬೇಕೇನೀಗ? ಆ ಕರೆಂಟು ಯಾವಾಗ ಹೋಗ್ತದೋ ಗೊತ್ತಿಲ್ಲ ಎಂದುಕೊಳ್ಳುತ್ತಿ. ಆಗ ನೀನು ಕತ್ತಲೆಯಪ್ಪ, ನೀನು ದಯಮಾಡಿ ಈ ಜಾಗ ಖಾಲಿ ಮಾಡು, ಬಿಟ್ಟು ಹೋಗು, ನನಗೆ ತೊಂದರೆ ಆಗ್ತಾ ಇದೆ, ನನಗೆ ಕೆಲಸ ಬಹಳ ಹರಕತ್ತಾಗಿದೆ, ಆದ್ದರಿಂದ ದಯಮಾಡಿ ನೀ ಕತ್ತಲೆಯಪ್ಪ ನೀ ಹೋಗು ಅಂತ ಹೇಳಿಕೊಂಡರೂ ಅದು ಹೋಗುವುದಿಲ್ಲ. ಬೈದರೂ ಹೋಗುವುದಿಲ್ಲ. ಬಡಿಗೆ ತಗೊಂಡು ಕತ್ತಲೆಗೆ ಹೊಡೆದರೂ ಹೋಗುವುದಿಲ್ಲ. ಹೀಗೆಲ್ಲ ಮಾಡಿದರೆ ಹೋಗುತ್ತದೆಯೇ? ಹೋಗುವುದಿಲ್ಲ. ಕತ್ತಲೆ ಕಳಿಸ್ಬೇಕಾದ್ರೆ ಏನ್ ಮಾಡಬೇಕು? ಉಪಾಯ. ಕತ್ತಲೆಯ ಮಾತನಾಡಬೇಡ, ಕತ್ತಲೆಯ ಮಾತಾಡಬೇಡ, ಕತ್ತಲೆಯ ಕತೆ ಆಡಬೇಡ, ಕತ್ತಲೆಯ ಮಂತ್ರ ಜಪ ಮಾಡಬೇಡ, ಅಂಥದ್ದೇನೇನು ಮಾಡಬೇಡ. ಸುಮ್ಮನೆ ಒಂದು ಕಡ್ಡಿ ಕೊರೆದು ದೀಪ ಹಚ್ಚುವ. ಹೌದಲ್ರಿ? ಒಂದು ದೀಪ ಹಚ್ಚಿ ಬಿಡ್ಬೇಕು. ಕತ್ತಲೆ ಕಳಿಸೋದು ಬೇರೆ ಏನು ಮಾಡಬೇಡ. ಒಂದು ಮೇಣಬತ್ತಿಯನ್ನಾದರೂ ಹಚ್ಚಿಕೊ, ತಣ್ಣಗೆ ಕೂಡು. ಅಂದರೆ ಆ ಕತ್ತಲೆ ಹೇಳದೆ ಕೇಳದೆ ಹೊರಟು ಹೋಗುತ್ತದೆ. ನೀನು ಬೈದರೂ ಹೋಗಂಗಿಲ್ಲ, ಅದಕ್ಕೆ ಸ್ತೋತ್ರ ಮಾಡಿದ್ರೂ ಹೋಗಂಗಿಲ್ಲ. ಇವು ಯಾವ ಕೆಲಸಕ್ಕೆ ಬರಲ್ಲ ಅಂತ ಹೇಳ್ತಾರೆ ನೋಡ್ರಿ. ಮೋಕ್ಷ ಸಾಧನೆಗೆ ಇವು ಕೆಲಸಕ್ಕೆ ಬರಲ್ಲ. ಅಂತಃಕರಣ ನಿರ್ಮಲ ಆಗೋದಕ್ಕೆ, ನಿಶ್ಚಲ ಆಗ್ಲಿಕ್ಕೆ ಅವು ಬೇಕಾಗ್ತಾವ. ಆದ್ರೆ ಅದರಿಂದ ಮೋಕ್ಷ ಆಗಂಗಿಲ್ಲ. ಅದಕ್ಕೆ ಸ್ತೋತ್ರಗಳು ಮಾಡಿದ್ರು ಆಗಲ್ಲ, ಅವಕ್ಕ ನೀವು ನಿಂದೆ ಮಾಡಿದ್ರು ಆಗಂಗಿಲ್ಲ. ದೀಪವಾರ್ತೆಯನ್ನು ಬಾಯಲಾಡಲು ಬಹಳ ಕತ್ತಲೆ ಹೋಯಿತೆ ಅಂದ್ರೆ ಅದಕ್ಕೆ ಏನ್ ಬೇಕಪ್ಪ ಅಂದ್ರೆ ಬೆಳಕೇ ಬೇಕು. ಬೆಳಕನ್ನು ಉಂಟು ಮಾಡುವುದನ್ನ ಬಿಟ್ಟು ಕತ್ತಲೆಯೊಳಗೆ ಕುಳಿತು ಕತ್ತಲೆಯಪ್ಪ ಅಂತ ಅದಕ್ಕೆ ಎಷ್ಟು ರಮಿಸಿದರೂ ಏನು ಮಾಡಿದರೂ ಅದು ಹೋಗುವುದಿಲ್ಲ. ಹಾಗೆಯೇ ಈ ಅಜ್ಞಾನವು ಸುಮ್ಮನೆ ಹೋಗುವ ಅಂದರೆ ಹೋಗುವುದಿಲ್ಲ. ಜ್ಞಾನವೆಂಬುವ ಪ್ರಕಾಶವು ಅಲ್ಲಿ ಬೇಕಾಗುತ್ತದೆ. ಅದೇ ರೀತಿ ಕತ್ತಲೆಗೆ ದೀಪ ಹೆಂಗ್ ಹಚ್ಚಬೇಕು, ಹಂಗ ಈ ಬ್ರಹ್ಮಜ್ಞಾನನ್ನ ಪ್ರಕಾಶ ಬೇಕಾಗ್ತದೆ. ಈ ಬ್ರಹ್ಮಜ್ಞಾನನ ಪ್ರಕಾಶ ಸಮರ್ಥ ಸದ್ಗುರುವಿನ ಬಳಿ ಕುಳಿತು ಶಾಸ್ತ್ರದ ಅಧ್ಯಯನ ಮಾಡಿದರೆ ಅದೇನಾಗ್ತದ? ಆ ಗುರುವಿನ ಉಪದೇಶ, ಶಾಸ್ತ್ರ ಹಿಡ್ಕೊಂಡು ಕೂತು ಬರೀ ಅಧ್ಯಯನ ಅಂದ್ರೆ ಪುಸ್ತಕದಂದಲ್ಲ, ಗುರುಪದೇಶ. ಅದನ್ನ ಕತ್ತಲೆ ಕಳ್ಕೋಬೇಕು, ಅಜ್ಞಾನ ಕಳ್ಕೋಬೇಕಂದ್ರೆ ಅದು ಉಪದೇಶ ತಗೊಂಡ್ರೆ ಆ ಕತ್ತಲೆ ಕಳ್ಕೋಬಹುದು. ಜ್ಞಾನವೆಂಬ ಪ್ರಕಾಶ ಅಲ್ಲಿ ಬೇಕಾಗುತ್ತದೆ. ಆದ್ದರಿಂದ ಅದರಂತೆ ಅನುಭವದಾಯತಿಗೆ ತನ್ನೊಳಗೆ ಜನಿಸದೆ ಬಾಯರಿವು ವ್ಯರ್ಥ. ಅನುಭವದ ಎತ್ತಿಗೆ ಇದು ಹೆಂಗದ? ಅನುಭವದಾಯತಿಗೆ, ಅನುಭವದ ಎತ್ತಿಗೆ ತನ್ನೊಳಗೆ ಜನಿಸದೆ ಬಾಯರಿವು ವ್ಯರ್ಥ. ಅನುಭವದಾಯತಿಕೆ ಅಂದ್ರೆ ಅನುಭವ ತನ್ನೊಳಗೆ ಜನಿಸಬೇಕು. ಸಿರಿವಂತಿಕೆ ಬಡತನಕ್ಕೆ ಈಗ ಅಂತೀವಲ್ಲ, ಸಿರಿವಂತಿಕೆ ಹಿಂಗ ಅಂತೀವಲ್ಲ, ಹಂಗಿದು ಅನುಭವದಾಯತಿಕೆ ಎಲ್ಲಿ ಆಗಬೇಕು? ತನ್ನೊಳಗೆ ಜನಿಸದೆ. ಬರೀ ಬಾಯರಿವು ವ್ಯರ್ಥ. ಬಾಯಲ್ಲಿಂತ ಏನಂದ್ರು ಆಗಂಗಿಲ್ಲ. ಆ ಜ್ಞಾನ ಅಂದ್ರೆ ಏನು, ಅಜ್ಞಾನ ಅಂದ್ರೆ ಏನು ಅಂತೇಳಿ ಅನುಭವದಾಯತಿಕೆ ತನ್ನೊಳಗೆ ಜನಿಸ್ಬೇಕದು, ತನ್ನೊಳಗೆ ಹುಟ್ಟಬೇಕದು. ಅನುಭವ ಒಳಗೆ ಜನ್ಮ ತಗೋಬೇಕದು. ಈಗ ಇಲ್ಲಿ ಅನುಭವ ಅನ್ನುವ ಒಂದು ಶಬ್ದ ಬರುತ್ತದೆ, ಅದು ಮುಖ್ಯ. ಬಾಯ ಅರಿವಿಗೆ ಅಂದರೆ ಮಾತನಾಡಲಿಕ್ಕೆ, ತನ್ನ ಮನಸ್ಸಿನೊಳಗೆ ಏನಾದರೂ ಒಂದು ಇಟ್ಟುಕೊಂಡು ಮಾತನಾಡಲಿಕ್ಕೆ ನಮಗೆ ಬರುತ್ತದೆ. ಅದನ್ನು ಹೇಳಬಾರದು ನೋಡು, ಗುಟ್ಟಿನ ಮಾತು ಒಳಗೆ ಇಟ್ಟುಕೋ, ಹಾಗೆಯೇ ಸುಮ್ಮನೆ ಏನನ್ನಾದರೂ ಹೇಳಿಬಿಡು ಎಂದು ನಾವು ಅನ್ನುವುದಿಲ್ಲವೇ?
ಮತ್ತೆ ಆ ನಿಜ ಸಂಗತಿ ಹೇಳಿದೆಯೋ ಹೇಗೆ ಎಂದು ನಾವು ಕೇಳಿದರೆ ಛೇ ಇಲ್ಲ, ಏನೋ ಹೇಳಿ ಕಳಿಸಿಬಿಟ್ಟೆ, ಖರೆ ಸಂಗತಿ ಹೇಳಿದ್ದುಂಟೆ ಎನ್ನುತ್ತಾನೆ ಅವನು. ಅದರಂತೆಯೇ ನಿನ್ನ ತಿಳುವಳಿಕೆ ಅಥವಾ ಅನುಭವವೆನ್ನುವುದು ಮುಖ್ಯವೇ ಹೊರತು ಹೊರಗಿನ ಮಾತು ಅಲ್ಲ. ಬರೀ ಬಾಯರಿವು ಅಂದರೆ ಇದೆ. ಇದಕ್ಕೆ ಬಾಯಿ ಬ್ರಹ್ಮ ಎಂದು ಕರೆಯುತ್ತಾರೆ. ಇದು ಬ್ರಹ್ಮಜ್ಞಾನಕ್ಕೆ ಸಾಕ್ಷಾತ್ತಾಗಿಯೂ ಕಾರಣವಾಗುವುದಿಲ್ಲ, ಪರಂಪರೆಯಿಂದಲೂ ಕಾರಣೀಭೂತವಾಗುವುದಿಲ್ಲ. ಪ್ರತಿಯೊಂದು ವಿಷಯದಲ್ಲಿ ಪ್ರಾಮಾಣಿಕತೆ ಬೇಕೇ ಬೇಕು. ತಿಳಿದರೆ ತಿಳಿದಿದೆ ಅಂತ ಹೇಳಬೇಕು, ಇಲ್ಲದಿದ್ದರೆ ನನಗೆ ತಿಳಿದಿಲ್ಲ ಅಂತ. ಯಾಕೋ ಏನೋ ಮತ್ತೆ ಜೀವಭಾವವೇ ನನಗೆ ಬರುತ್ತದೆ. ನಾನು ಕರ್ತಾನೂ ಇದ್ದೇನೆ, ಭೋಕ್ತಾನೂ ಇದ್ದೇನೆ ಅಂತ ಅನ್ನಿಸ್ತದೆ ಅಂತ ಹೇಳಬೇಕು. ಯಾಕಪ್ಪ ಬ್ರಹ್ಮ ಇಷ್ಟೆಲ್ಲ ಹೇಳಿದ್ಮೇಲೆ ನಾ ಬ್ರಹ್ಮ ಅನ್ನೋದು ನಿನಗೆ ಅನುಭವಕ್ಕೆ ಬಂತೇನು ಅಂದ ಕೂಡ್ಲೇನೆ ಏನ್ ಮಾಡ್ತೀವಿ? ಬಂತ್ರಿ ಅಂದ್ಬಿಡ್ತೀವ ಇಲ್ಲ? ಗುರುಗಳ ಪಾಠ ಹೇಳೋ ಟೈಮ್ನೊಳಗ ನೀನು ಬ್ರಹ್ಮ ಅನ್ನೋದು ನಿನ್ನ ಅನುಭವಕ್ಕೆ ಬಂತಾ ಇಲ್ಲ ಅಂತ ಕೇಳಿದ ಕೂಡ್ಲೇನೆ ಬಂತ್ರಿ ಅಂದ್ಬಿಡ್ತೀವಿ. ಬಂದದೇನದು? ಬಂದೇ ಇಲ್ಲ. ಏನಾಗ್ಯದ? ನಾ ಕರ್ತ, ನಾ ಭೋಕ್ತ, ಅಹಂ ಸುಖ, ಅಹಂ ದುಃಖಿ, ಅಹಂ ಸುಖಿ, ಅಹಂ ದುಃಖಿ, ಅಹಂ ಕರ್ತ, ಅಹಂ ಭೋಕ್ತ ಅಂತೇಳಿ ಇದೇ ಅನಿಸ್ಲಕತ್ತದ. ನನಗೆ ಇನ್ನ ನಾನು ಬ್ರಹ್ಮ ಅನ್ನೋದು ಬರ್ತಾ ಇಲ್ಲ ಅಂತೇಳಿ ಪ್ರಾಮಾಣಿಕವಾಗಿ ಉತ್ತರ ಕೊಡಬೇಕು. ಒಬ್ರಿಗೊಬ್ರು ಹೇಳಿ ನಾ ಹೇಳಿನಂತ ಹೇಳಬೇಡ ಅಂತಾರ ನೋಡ್ರಿ. ಹಾಂಗ ಒಂದಕ್ಕೊಂದು ಒಳಗೊಂದು ಹೊರಗೊಂದು ಹೇಳೋದು ಕೇಳೋದು ಮಾಡಬಾರ್ದು ಅಂತ ಈ ಪ್ಯಾರದ ಅರ್ಥ. ಒಳಗ ಬ್ರಹ್ಮ ಅನ್ನೋದು ಗೊತ್ತಾಯ್ತೇನಂದ್ರ ಆಗಿಲ್ಲ, ಆದ್ರೂ ಹೊರಗೇನಂತೀವಿ ಗೊತ್ತದ ಅಂದು ಬಿಡ್ತೀವಿ. ಈಗ ಡಾಕ್ಟರ್ ಬಳಿ ಹೋಗಿರ್ತೀರಲ್ಲ, ಅವ ಏನ್ ಕೆಲವೊಂದು ಪ್ರಶ್ನೆಗಳು ಕೇಳ್ತಾನ. ಫಸ್ಟ್ ಪ್ರಶ್ನೆ ಏನ್ ಕೇಳ್ತಾನ? ಮನ್ಯಾಗ ನೀರ್ ಎಂತಾವ್ ಕುಡಿತೀರಿ ಅಂತ ಕೇಳ್ತಾನ. ಫಿಲ್ಟರ್ ನೀರು ಕುಡಿತೀವಿ ಅಥವಾ ಏನಾರ ಸ್ವಚ್ಛ ನೀರು ಕಾಸಿ ಹಾರಿಸಿದ್ ಕುಡಿತೀವಿ ಇಂಥವ್ ಏನಾರ ಹೇಳಿದ್ರೆ ಅದು ಜಡ್ ಎದಕ್ ಬಂದದತ್ತ ಅವ ಗುರ್ತು ಹಿಡಿಯೋದಕ್ಕೆ ಕೆಲವೊಂದು ಕ್ವಶನ್ ಕೇಳ್ತಿರ್ತಾನ. ಅವಾಗ ಮನ್ಯಾಗ ಹೊಲಸು ನೀರು ಕುಡ್ಕೋತ ಮುನ್ಸಿಪಾಲಿಟಿ ಡೈರೆಕ್ಟ್ ನೀರು ಕುಡಿದು ನಾ ಫಿಲ್ಟರ್ ನೀರೇ ಕುಡಿತೀವಿ ಅಂತ ಸುಳ್ಳು ಹೇಳಿದ್ರೆ ಅವ ಟ್ರೀಟ್ಮೆಂಟ್ ಮತ್ತೆ ಬೇರೆ ಕೊಟ್ಬಿಡ್ತಾನ. ಎಂತ ನೀರು ಕುಡಿತೀವಿ ಸ್ವಚ್ಛ ಹೇಳ್ಬೇಕಾ ಹೇಳ್ಬಾರ್ದ? ಹೆಂಗ? ನಾವು ಕುಡಿಯೋ ನೀರು ಎಂತದತ್ತೆ ಸ್ವಚ್ಛ ಡಾಕ್ಟರ್ಗೆ ಹೇಳ್ಬೇಕಾ ಹೇಳ್ಬಾರ್ದು? ಅವ ಕೇಳಿದ ಪ್ರಶ್ನೆ ಕರೆಕ್ಟ್ ಉತ್ತರ ಕೊಡ್ಬೇಕಾ ಕೊಡಬಾರ್ದ? ಅಲ್ಲಿ ಮರ್ಯಾದೆ ಉಳಿಸ್ಕೊಳಕ ಏನಾರ ಹೇಳ್ಬಿಡ್ತೀವಿ. ಅದೇ ದೊಡ್ಡ ಸಮಸ್ಯೆ. ಸಂಡಸ್ ಸಾಪ್ ಆಗ್ತದೇನಂತ ಕೇಳ್ತಾನ ನಾವು ಡಾಕ್ಟರ್. ಸಂಡಸ್ ಸಾಪ್ ಆಗ್ಯದ ಅಂತಂದ್ರೆ 90% ಜಡ್ ಹೋಗ್ಬಿಡ್ತಾವ, ಜಡ್ ಇರಂಗಿಲ್ಲ ಅಲ್ಲಿ. ಲ್ಯಾಟ್ರಿನ್ ಸಾಪ್ ಆಗಿಲ್ಲ, ಕ್ಲೀನ್ ಆಗ್ತಾ ಇಲ್ಲ ಅಂತೇಳಿ ಅನಿಸ್ತಿತ್ತು ಅಂತಂದ್ರೆ ಡಾಕ್ಟರ್ಗೆ ಕರೆಕ್ಟ್ ಹೇಳಿದ್ರೆ ಮೊದಲ ಲ್ಯಾಟ್ರಿನ್ ಸಾಪ್ ಆಗ್ಲಕ್ಕ ಅವ ಟ್ರೀಟ್ಮೆಂಟ್ ಕೊಡ್ತಾನೆ. ಅದನ್ನ ಬಿಟ್ಟು ನಾವು ಸಂಡಸೆ ಸಾಪ್ ಆಗಿಲ್ಲ ಅಂದ್ರೆ ಸಂಡಸ್ ಸಾಪ್ ಆಗ್ತದೆ, ಸಾಪ್ ಆಗ್ತದ್ರಿ ಅಂದ್ಬಿಡ್ತೀವಿ. ಮರ್ಯಾದೆ ಮತ್ತೆ ಮುಂದಿನ ಕ್ವಶನ್ ಕೇಳಿದ್ರೆ ಏನ್ ಉತ್ತರ ಹೇಳ್ಬೇಕೋ ಏನೋ ಬೇಡ, ಒಂದೇ ಸಲ ಸಾಪ್ ಆಗ್ತದ ಅಂತ ಹೇಳ್ಬಿಟ್ರೆ ಅವ ಏನ್ ಮಾಡ್ತಾನ? ಆ ಪೋರ್ಷನ್ ಬಿಟ್ಬಿಡ್ತಾನ. ಅವ ಜೀರ್ಣ ಆಗ್ತದೇನಂತ ಕೇಳ್ತಾನೆ. ಡೈಜೆಷನ್ ಪ್ರಾಬ್ಲಮ್ ಹೆಂಗದ? ಹಸಿವಾಗದ ಶಕ್ತಿ, ಹಸಿವು ಹೆಂಗ ಆಗ್ತದ? ಜೀರ್ಣ ಹೆಂಗ ಆಗ್ತದ? ಲ್ಯಾಟ್ರಿನ್ ಹೆಂಗ ಆಗ್ತದ? ಇವು ಮೂರು ಕೇಳ್ತಾನ ಕ್ವಶನ್. ಹಸಿವು ಸರಿಗೆ ಆಗ್ತದ ಇಲ್ಲ? ನಿದ್ದೆ ಸರಿಗೆ ಆಗ್ತದ ಇಲ್ಲ? ಇವು ಕೇಳಿದತ್ನಾಗ ಇವು ಉತ್ತರ ಕೊಡ್ಬೇಕಾದ್ರೆ ಇವ್ರ ಬಗ್ಗೆ ಜ್ಞಾನ ಇರಬೇಕು, ಪ್ರಾಮಾಣಿಕವಾದ ಉತ್ತರ ಕೊಡ್ಬೇಕು. ಡೈಜೆಷನ್ ಆಗ್ತದ್ರಿ, ಹಸಿವು ಆಗ್ತದೇನ ಆಗ್ತದ್ರಿ, ಹಿಂಗೆ ಎಲ್ಲ ಸ್ವಚ್ಛ ಆಗ್ತದೆ ನೋಡಿ, ಆಯ್ತು. ನಿದ್ದೆ ಬರ್ತದೆ, ಮತ್ತೆ ಎಲ್ಲ ಆದ್ಮೇಲೆ ಯಾಕೆ ಬಂದಿದೆ ಇಲ್ಲಿ? ಎಲ್ಲೋ ಒಂದ್ ಕಡೆ ಪ್ರಾಬ್ಲಮ್ ಅದ, ಹುಡುಕ್ಲಕತ್ತಾನ, ಅವನಿಗೆ ಕರೆಕ್ಟ್ ಆನ್ಸರ್ ಕೊಡ್ಬೇಕು. ಹಂಗ ಇಲ್ಲೇನದ ಅಂತಂದ್ರೆ ಒಳಗ್ ಬ್ರಹ್ಮ, ನಾ ಬ್ರಹ್ಮ ಅನ್ನೋದು ಅನುಭವ ಆಗ್ಲಾರ್ದೆ ನಾ ಬರೇ ಬಾಯಿಲೆ ಬ್ರಹ್ಮ ಅಂದ್ರೆ ಹೆಂಗಾಗ್ತದ? ಪ್ರಾಮಾಣಿಕತೆ ಬೇಕಲ್ಲ. ಬರೇ ಬಾಯಿಲೆ ಬ್ರಹ್ಮ ಅಂದ್ರೆ ಅದು ಬಾಯಿ ಬ್ರಹ್ಮ. ಅದಕ್ಕೆ ನಿಮಗ ನಾನು ಇನ್ನ ಸುಖಿ ಅದೀನಿ, ನಾನು ದುಃಖಿ ಅದೀನಿ, ನಾನು ಪಾಪ ಮಾಡವದೀನಿ, ನಾ ಪುಣ್ಯ ಮಾಡವದೀನಿ,
ನಾ ಕರ್ತಾ ಇದೀನಿ, ನಾ ಭೋಗ್ತಾ ಇದೀನಿ ಅಂತ ನಿಮ್ಗೆ ಇನ್ನ ಅನಿಸ್ಲಕತ್ತದ, ಈ ಜೀವ ಭಾವನೆ ಆದ ಅಂತ ಅನಿಸ್ಲಕತ್ತಿದ ಹೊತ್ನಾಗ ನಾ ಬ್ರಹ್ಮ ಅಂತ ಹೆಂಗ್ ಅಂತೀರಿ ನೀವು? ಹಾ, ಅದಕ್ಕೆ ಒಳಗೆ ವಿಚಾರ ಮಾಡಿ ತಿಳ್ಕೊರಿ, ನಿಮ್ಗೆ ಏನ್ ಅನಿಸ್ಲಕತ್ತದ, ಏನ್ ಅಂತೀರಿ. ನೀವು ಅನ್ನೋದು ಒಂದ್ ಅನ್ಲಕತ್ತೀರಿ, ಒಳಗೆ ನಿಮ್ಗಾದ ಅನುಭವ ಬ್ಯಾರೇನೆ ಆದ. ಅದಕ್ಕೆ ನೀವು ಪ್ರಾಮಾಣಿಕವಾಗಿ ಬ್ರಹ್ಮ ಆಗಿರೋ ಇಲ್ಲೋ, ನೀವು ಇನ್ನ ಕರ್ತ ಭೋಕ್ತ ಆಗಿರೋ ಅನ್ನೋದು ಪ್ರಾಮಾಣಿಕವಾಗಿ ನೋಡ್ಕೊರ್ರಿ. ನಿಜವಾದ ಸಂಗತಿ ಹೇಳಲಿಕ್ಕೆ ಏನು ಅಡ್ಡಿ, ಏನು ದಾಡಿ? ಇದೇ ಅವ್ರು ಕೇಳೋ ಪ್ರಶ್ನೆ. ಹೌದಾ ಇಲ್ಲ? ಏನ್ ತೊಂದರೆ ಅದ ನಿಮಗೆ ಕರೆಕ್ಟ್ ನಿಮ್ಮ ಸಂಗತಿ ಹೇಳೋದಕ್ಕೆ ಏನ್ ತೊಂದರೆ ಅದ ಅಂತೇಳಿ ನೀವೇನ್ ಮಾಡ್ಬೇಕೀಗ? ನಾವು ಅಹಂ ಬ್ರಹ್ಮಾಸ್ಮಿ ಅನ್ನೋ ಸಾಧನೆ ಏನ್ ಮಾಡ್ಲಕತ್ತೀವಲ್ಲ, ನಾನು ನಿಜವಾಗಿ ಬ್ರಹ್ಮ ಆಗಿನೋ ಇಲ್ಲೋ, ಇನ್ನೂ ನಾನು ಪಾಪ ಪುಣ್ಯ ಮಾಡುವ ಪ್ರಜ್ಞೆ ಒಳಗದಿನೋ, ಹುಟ್ಟುವ ನಾನು ಸಾಯವ ನಾನು ಅಂತ ನನಗೆ ಅನಿಸ್ಲಕತ್ತದೋ, ಮತ್ತೆ ಸುಖ ದುಃಖ ಅನುಭವಿಸುವ ನಾನು ಅನಿಸ್ಲಕತ್ತದೋ, ಮತ್ತೆ ಇವೆಲ್ಲದಕ್ಕೂ ಸಂಬಂಧ ಇರ್ಲಾರ್ದಂಗ ನಾ ಮೋಕ್ಷ ಹೊಂದಿ ನಾ ಬ್ರಹ್ಮ ಅಂತೇಳಿ ಸತ್ಯವಾಗಿ ಬ್ರಹ್ಮ ಆಗಿನೋ ಇಲ್ಲೋ ಅಂತೇಳಿ ಪ್ರಾಮಾಣಿಕತೆಯಿಂದ ವಿಚಾರ ಮಾಡು, ತಿಳ್ಕೊಂಡು ಹೇಳು, ತಿಳಿದು ಹೇಳು ಅಂತ ಹೇಳಕತ್ತ. ಇಷ್ಟು ವಿಚಾರ ಮಾಡ್ಲಕ್ಕೆ ಹಚ್ಚಿ ಇವತ್ತಿನ ಪಾಠ ನಿಮ್ಮ ಪಾದಗಳಿಗೆ ಅರ್ಪಿಸ್ತಾ ಇದ್ದೇನೆ. ಇದ್ರ ಬಗ್ಗೆ ಮತ್ತಿನ್ ಯಾರಾದರೂ ಏನಾದ್ರು ಒಂದೆರಡು ಮಾತಾಡ್ತಿದ್ರಾಡ್ರಿ, ಮತ್ತೆ ನಿಮ್ಮ ಯಾವ ಗ್ರಂಥಗಳಿದ್ದು ಅಂತಂದ್ರೆ ಓದ್ರಿ, ಚರ್ಚೆ ಮಾಡ್ರಿ. ಮುಂದಿಂದು ನಿಮ್ಗೆ ಬಿಟ್ಟು ಕೊಡ್ತೀನಿ ಪಾಠ. ಇಷ್ಟು ಸಾಕಲ್ಲ ಇವತ್ತಿಂದು ವಿಚಾರ? ಪ್ರಾಕ್ಟಿಕಲ್ ಆಗಿ ಕ್ವಶನ್ ಕೇಳ್ತಾರ ಅವ್ರು. ಮುಂದಿಂದ ಏನ್ ಮಾಡ್ತೀರಿ ನೋಡಿ, ಇನ್ನ ಪಾಠ ಮುಂದುವರಿಸ್ತಿರೋ ಏನ್ ಮಂಗಳಾರತಿ ಮಾಡ್ತಿರೋ, ನಿಮ್ಮ ಅಭಿಪ್ರಾಯಗಳು ಹೇಳ್ತಿರೋ ನಿಮಗ್ ಬಿಟ್ಟದ್ದು. ನೀವು ಮತ್ತೆ ಯಾವ ಗ್ರಂಥಗಳು ಓದ್ತಿದ್ರು ಓದ್ರಿ. ಓಂ ಶ್ರೀ ಸದ್ಗುರು ಶುದ್ಧ ಬ್ರಹ್ಮಣೇ ನಮಃ. ಪ್ರಥಮದ ಜಿದ್ದಾದ ಜಗದ್ಗುರುವಿನ ಕಾಲಪಂಚ ಆಚಾರ್ಯನ ಸ್ಮರಿಸಿಕೊಂಡು ಇವತ್ತಿನ ಪಾಠದ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಶುದ್ಧ ಬ್ರಹ್ಮಜ್ಞಾನ ಪೀಠದೊಳಗಿರ್ತಕ್ಕಂಥ ಪರಮ ಪೂಜ್ಯ ಸದ್ಗುರು ಶ್ರೀ ಶರಣ ಬಸವ ಮಹಾಸ್ವಾಮೀಜಿಯವರ ಶ್ರೀಚರಣಕ್ಕೆ ವಂದಿಸಿ, ಪರಿಪೂರ್ಣ ಅಖಂಡವಾದಂಥ ಅಂತಿಮ ಸತ್ಯವೇ ನಾನು ಅಂತಕ್ಕಂಥ ಗ್ರಂಥದ ಲೇಖಕರಾಗಿರ್ತಕ್ಕಂಥ ಶ್ರೀ ವಿಮನ ಕಥೆಯರ ಗುರುಗಳಿಗೂ ಹಾಗೂ ಈ ಒಂದು ಗ್ರಂಥವನ್ನು ಪ್ರಕಾಶನ ಮಾಡಿದಂಥ ಭಗವತ್ಪಾದ ಪ್ರಕಾಶನ ಸಂಧ್ಯಾ ಸ್ವರ್ಣವಲ್ಲಿ ಮಹಾಸಂಸ್ಥಾನ ದೇವಳಕ್ಕೂ ಕೂಡ ಅನಂತ ಕೃತಜ್ಞತೆಯನ್ನು ವ್ಯಕ್ತಪಡಿಸುತ್ತಾ, ಉಪಸ್ಥಿತರಿದ್ದಂತೆ ಎಲ್ಲ ಮಹಾತ್ಮರಿಗೆ ಅನಂತ ಶರಣು ಶರಣಾರ್ಥಿಗಳು. ಅಧ್ಯಾಯ 42ರಲ್ಲಿ ನಾವೀಗ ಏನು ಮಾಡ್ತಾ ಇದ್ದೀವಿ? ಇವತ್ತಿನ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಶಿಕ್ಷಣದು ಮನಸ್ಸು ಮತ್ತು ಅರಿವು ಇವು ಬೇರೆ ಬೇರೆ ಏನು ಬೇರೆ ಬೇರೆ ಅಲ್ಲವೇ ಅಂತಕ್ಕಂಥ ಶಿಕ್ಷಣ ಪ್ರಶ್ನೆಗೆ ಉತ್ತರವನ್ನ ನೋಡೋಣ. ವಾಸ್ತವವಾಗಿ ನೋಡಿದ್ರೆ ಯಾವುದೂ ಬೇರೆ ಅಲ್ಲ. ಒಂದೇ ಮೂಲದ ಹೊರಹೊಮ್ಮುವಂತ ಇವೆಲ್ಲ ಒಂದೇ. ಆದ್ರೆ ಬೇರೆ ಬೇರೆ ಹೆಂಗ್ ಕಾಣ್ತದ? ಯಾಕೆ ಕಾಣ್ತದ? ಎದಕ್ ಕಾಣ್ತದ ಹಂಗಾರೆ? ಬೇರೆ ಬೇರೆ ಹೆಂಗ್ ಕಾಣೋದು? ಪ್ರತ್ಯೇಕತೆಯಿಂದ ಇಟ್ಕೊಳ್ಳೋದು ಯಾವ್ದಪ್ಪ ಅಂದ್ರೆ ಮನಸ್ಸು. ಮನಸ್ಸಿಗೆ ಮತ್ತು ಮನಸ್ಸಿಗಿರಂತ ಒಂದು ಬುದ್ಧಿಗೆ ಇವು ಬೇರೆ ಬೇರೆ ಹೆಂಗ್ ಕಾಣ್ತಾವೆ ಅಂತಕ್ಕಂಥದ್ದು. ಅದಕ್ಕೆ ಇವುಗಳನ್ನ ಸಂಪೂರ್ಣವಾಗಿ ಗಿಲ್ಲವಾಗಿಸ್ಬಿಟ್ರೆ ಅಲ್ಲಿ ಒಂದು ಎರಡು ಉಳ್ತಾವ್ರಿ, ಒಂದೇ ಉಳಿತದ. ಒಂದೇ ನೀರು ಒಂದೇ ಆದ್ರೂ ಅದ್ರ ನೋಡಿ, ನಾವ ಈಗ ಹೊಲಸಾದ ನೀರಂತ ಇರ್ತಾವ, ಸ್ವಚ್ಛ ನೀರಂತ ನೋಡ್ತೀವಿ, ತಿಳಿ ನೀರಂತ ನೋಡ್ತೀವಿ. ಆಮೇಲೆ ಈಗ ಅತಿ ಕೊಳಕ, ಸ್ವಲ್ಪ ಕೊಳಕದ, ಸಾಧಾರಣ ಕೊಳಕ, ಸ್ವಚ್ಛ, ಸ್ವಲ್ಪ, ಅತಿ ಸ್ವಚ್ಛ, ಅತಿ ಸ್ವಲ್ಪ, ಮತ್ತು ಪರಿಶುದ್ಧ ಅಂತ ನೋಡ್ತೀವಿ. ಪರಿಶುದ್ಧವಾದಂತ ನೀರು ಅಂತ.
ಪರಿಶುದ್ಧವಾದಕ್ಕೆ ಅಂತೀವಿ ನಾವು ಇರುವಿಕೆ ಅಂತ ಕೊನೆಯದಾಗಿ. ಹಿಂಗಾಗಿ ಪರಿಶುದ್ಧ ಇರುವಿಕೆ ಅಂತ ಅಂದ್ರೂ ಸಹಿತ ಅತಿ ಮಲಿನವಾದಕ್ಕೆ ಮನಸ್ಸು ಅಂತ ಕರಿತೀವಿ. ಇದಕ್ಕ ಪರಿಶುದ್ಧ ಇರುವಿಕೆ ಅಂತೀವಿ. ಮತ್ತೆ ಅತಿ ಹೊರತಾಗಿರ್ತಕ್ಕಂಥದ್ದನ್ನ ಮನಸ್ಸು ಅಂತ ಕರಿತೀವಿ. ಒಂದೇ ವಸ್ತು ಹೊರತಾದಾಗ ಮೂಟಾಗ್ತದೆ ಮತ್ತು ಪರಿಶುದ್ಧ ಆದಾಗ ಅರಿವಾಗ್ತದೆ. ಮತ್ತು ಪರಮ ಪರಿಶುದ್ಧವಾದಾಗ ಏನಾಗ್ತದದು ಅತ್ಯಂತ ಇರುವಿಕೆ ಏನಾಗ್ತದೆ, ಬ್ರಹ್ಮನೇ ತಾನಾಗಿರ್ತದೆ. ಬ್ರಹ್ಮನೇ ತಾನೇ. ಸಂಕಲ್ಪ ವಿಕಲ್ಪ ಉಳ್ಳಡೆ ಮನಸ್ಸೆಮ್ಮಿನಿಸಿತ್ತು, ಸಂಕಲ್ಪ ವಿಕಲ್ಪವಿಲ್ಲದೆಡೆ ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನೆನೆಸಿತ್ತು ಅಂತ ಹೇಳ್ತಾರೆ ಸಿದ್ದರಾಮೇಶ್ವರ. ಅಂದ್ರ ಅಖಂಡತೆಯನ್ನ ಪಡೆಯುವಂತ ಶಕ್ತಿಯು ಮನುಷ್ಯನಲ್ಲೂ ಇದೆ. ಆದ್ರೆ ಅಖಂಡತೆಯನ್ನ ಪಡೆದಾಗ ಅದನ್ನ ಮನಸ್ಸನ್ನದೇ ಪರಿಶುದ್ಧತೆಯ ಪ್ರಮಾಣಕನವಾಗಿ ನಾವು ಅರಿವು ಅಂತೀವಿ ಅಥವಾ ಇರುವಿಕೆ ಅಂತ ಹೇಳ್ತೀವಿ. ಇದೇ ತರಹ ಮಲಿನತೆಯನ್ನು ಪಡೆಯುವಂತ ಶಕ್ತಿಯು ಅದು ಇರುವಿಕೆಗೂ ಅದರ ಇರುವಿಗೂ ಇದೆ, ಅದು ಅರಿವಿಗೂ ಇದೆ. ಯಾಕೆ ಹೊರತಾಗಿರ್ತಕ್ಕಂಥ ಆ ಮಲಿನತೆ ಪಡ್ತಕ್ಕಂಥ ಶಕ್ತಿಯು ಕೂಡ ಅದು ಇರುವಿಕೆಗೂ ಅರಿವಿಗೂ ನಮ್ಗೆ ಕಾಣ್ತದೆ, ಅರಿವಿಗೆ ಬರ್ತದೆ, ಇರುವಿಕೆನೂ ಹೋಯ್ತು ಅದಕ್ಕೆ. ಆದ್ರೆ ಮಲಿನತೆಯನ್ನು ಪಡೆದಾಗ ಅದನ್ನ ಇರುವಿಕೆ ಅನ್ನೋದು ಏನಂತೀವಿ ನಾವು ಅರಿವೆನ್ನದೇ ಮಲಿನತೆಯ ಒಂದು ಪ್ರಮಾಣ ಅದನ್ನ ನಾವು ಮನಸ್ಸು ಅಂತ ಕರೀತು ಅಂತ. ಅದಕ್ಕೆ ಮನಸ್ಸಾದ ನಾಶ ಆತಪ್ಪ ಅಂತಂದ್ರ ಅಲ್ಲಿ ಏನಾಗ್ತದ ಅರಿವೇ ಇರ್ತದ, ಅರಿವು ಉದಯ ಆಗ್ತದ. ಮತ್ತ ಅರಿವು ನಾಶ ಆದಾಗ ಅಖಂಡ ಬ್ರಹ್ಮ ಆ ಅಖಂಡ ಇರುವಿಕೆ ಅಲ್ಲಿ ಪ್ರಾಪ್ತ ಆಗ್ತದೆ ಅಂತಕ್ಕಂಥದ್ದು. ಹಾಗಾದ್ರೆ ನಾನು ಎನ್ನುವುದು ಸಾಧಕನ ಒಂದು ದಿಕ್ಕಲ್ಲವೇ ಗುರಿ ಅಲ್ಲವೇ ಅಂತಕ್ಕಂಥ ಪ್ರಶ್ನೆ. ನಾನು ಎನ್ನುವುದು ಸಾಧಕನ ಒಂದು ದಿಕ್ಕಲ್ಲವೇ, ಅದು ಒಂದು ಗುರಿ ಅಂತ ಆಯ್ತಲ್ವೇ ಅಂತ ಶಿಷ್ಯನ ಪ್ರಶ್ನೆಗೆ ದಿಕ್ಕು ದಶೆ ಗುರಿ ಗುರಿ ಏನಂತ ಅನ್ನೋದಿಲ್ಲೇನೋ, ಇದೆಲ್ಲದಕ್ಕೇನಪ್ಪ ಮನುಷ್ಯಗೆ ಅದು. ಈಗ ಯಾವ್ದಾದ್ರು ಗುರಿ ಇಟ್ಟುಕೊಂಡು ಅದನ್ನು ಸಾಧಿಸಲು ಆ ದಿಕ್ಕಿನಂತ ಪಯಣಿಸುವುದು ಮನುಷ್ಯನ ಬಹಳ ಒಂದು ಮುಖ್ಯ ಲಕ್ಷಣ. ಅದು ಎಲ್ಲಿಯವರೆಗೆ ನಿನಗೆ ನಾನುವಿನ ಅಂದ್ರೆ ಆ ಬ್ರಹ್ಮನ ಇರುವಿಕೆ ಸಾಧನೆಗೆ ಮನುಷ್ಯನ ಅವಶ್ಯಕತೆ ಇದೆಯೋ ಅಲ್ಲಿಯವರೆಗೆ ಆ ನಾನು ಸಹ ಒಂದು ಗುರಿ ತನಿಸ್ತದೆ, ತಪ್ಪಾಗಿ ತನಿಸ್ತದದು. ಇದ್ರದ್ದು ಏನು ತಪ್ಪಿಲ್ಲ ಹಾಕಿ ನೋಡಿದ್ರೆ. ಆದ್ರೆ ಸಾಧನೆ ಮುಂದುವರೆದಂತೆ ಏನಾಗ್ತದ, ಮನಸ್ಸು ಕೂಡ ಸಂಪೂರ್ಣವಾಗಿ ನಾಶ ಹೊಂದಿ ಅದೇನಾಗ್ತಿದೆಯಾ ನೀನೇನಾದಂತ ಸ್ವಸ್ವರೂಪಣ ಆಗ್ತೀಯ ಅಂತ. ಮತ್ತ ನೀನೇನೇನಾದ ಸ್ವರೂಪಣ ಆದಾಗ ಅಲ್ಲಿ ಗುರಿ ದಿಕ್ಕು ದೇವೆಲ್ಲ ಇರ್ತವೆ, ಅವೆಲ್ಲವೂ ಕೂಡ ಏನಾಗ್ತವೆ ಮಾಯವಾಗ್ತವೆ. ಮತ್ ನೀನೇನಾಗ್ತಾ ಇದೆಯಲ್ಲಿ ಅಲ್ಲಿ ಎಲ್ಲವನ್ನೂ ಮೀರಿ ನೀನೇನೇನಾದಂತ ನಿನ್ನ ನಿಜ ಸ್ವಸ್ವರೂಪದ ಗಣತ್ವಕ್ಕೆ ಗಣತ್ವ ಹೊಂದಿ ಅಂತ. ಅಲ್ಲಿ ನಿನಗ ಆ ಗಣತ್ವ ಹೊಂದಿಪ್ಪ ಅಂತಂದ್ರ ಅಲ್ಲಿ ದಿಕ್ಕು ಇಲ್ಲ, ಗುರಿ ಇಲ್ಲ, ಯಾವುದೂ ಇಲ್ಲ. ದಿಕ್ಕು ಗುರಿ ಯಾವ್ದಾದ್ರು ಒಂದು ವಸ್ತುವಿಗೆ ಅಥವಾ ಭೌತಿಕ ವಸ್ತುವಿಗೆ ಅಥವಾ ಮಾನಸಿಕ ಸಂಬಂಧಪಟ್ಟಂತ ಒಂದು ಇದಕ್ಕಿರ್ತಾವ ಅಷ್ಟೇ, ಅದಕ್ಕೆ ಇರಕ್ ಸಾಧ್ಯವಾದ್ರೆ ಎಲ್ಲಾ ಸಂಬಂಧಗಳ ವಿರುದ್ಧವ್ ನೀನು. ಅದಕ್ಕ ಆ ಒಂದು ನೀನು ಅಂದ್ರೆ ನೀನು ಬ್ರಹ್ಮ ಅಂತ. ಆ ಒಂದು ಬ್ರಹ್ಮನಿಗೆ ಯಾವ ಗುರಿ, ಯಾವ ದಿಕ್ಕು, ಯಾವ ಬಂಧನ ಸಾಧ್ಯ ಅಂತ ಶಿಷ್ಯ ಏನ್ ಕೇಳ್ದ, ಏನು ಇದು ನಾನು ಅಂತಕ್ಕಂಥ ಇದಕ್ಕೂ ಒಂದು ದಿಕ್ಕ ಅಲ್ಲೇನು, ಇದು ಗುರಿ ಅಲ್ಲೇನ ಅಂತ ಕೇಳಕ್ಕೆ ಗುರುಗಳ ಉತ್ತರ ಸಮರ್ಪಕವಾಗಿತ್ತಲ್ರಿ. ಈಗ ಮುಂದಿನ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಸ್ವಸ್ವರೂಪ ಎನ್ನುವುದು ನಿರಾಕಾರವಾಗುತ್ತದೆಯೋ ಅಥವಾ ಸಾಕಾರವಾಗುತ್ತದೆಯೋ? ಶಿಷ್ಯನ ಪ್ರಶ್ನೆ. ಇದು ನಿರಾಕಾರವೂ ಅಲ್ಲ, ಸಾಕಾರವೂ ಅಲ್ಲ. ಇದು ನಿರಾಕಾರ ಅಂತ ಅಂದಪ್ಪ ಅಂತಂದ್ರ ಇದು ಅದನ್ನು ಮೀರ್ತದೆ. ಇದು ಏನೋ ಇದಕ್ಕೆ ನಿರಾಕಾರ ಬ್ರಹ್ಮ ಅಂತಂದ್ರ ಅದನ್ನು ಮೀರಿದ. ಇಲ್ಲಪ್ಪ ನಾ ಸಾಕಾರ ಅಂತಂದ್ರ ಇದು ಅದನ್ನು ಮೀರ್ತದ. ಅಂದ್ರೆ ಈಗ ಹೆಂಗಪ್ಪ ಅಂದ್ರೆ ಇದು ಮೀರುತ್ತದೆ ಅಂತಂದ್ರ ಮೀರುದೆಲ್ಲವನ್ನು ಮೀರುತ್ತದೆ. ಇದು ನಿರಾಕಾರ ನನಗೆ ಏನು ಬೇಕಿಲ್ಲ. ಅಲ್ಲಿ ಏನಿದ್ರು ನೀನಿಲ್ಲ,
ಮನಸ್ಸು ಬೇಕು, ಬುದ್ಧಿ ಬೇಕು, ಅದಕ್ಕೊಂದು ಪದ ಬಳಸ್ಬೇಕಲ್ಲ, ಸ್ಥಿತಿ ಮಾಡಬೇಕಲ್ಲ, ಪದ ಬೇಕು, ಭಾಷೆ ಬೇಕು, ಮತ್ತೆ ನೆನಪು ಬೇಕು, ಪಾಂಡಿತ್ಯ ಬೇಕು. ಯಾವಾಗ ಏನ್ರಿ ನಾಮರೂಪ ಸ್ಪಷ್ಟ ಹೇಳ್ತನ್ರಿ. ನಾಮರೂಪ ಅನ್ನೋಕ್ಕಿಂತ ಇವು ಮನಸ್ಸು, ಬುದ್ಧಿ, ಪದ, ಭಾಷೆ, ನೆನಪು, ಪಾಂಡಿತ್ಯ ಎಲ್ಲ ಬೇಕಂತ ನಾಮರೂಪಗಳೇ. ಇವುಗಳ ಪ್ರದರ್ಶನದ ಪ್ರವಾಹದಲ್ಲಿ ಏನಾಗತ್ತಪ್ಪ ಅಂದ್ರ ಆ ಅಖಂಡ ಬ್ರಹ್ಮ ಅಂತ ಏನಾದ್ರು ನಾನು ಅದೇನಾಗತ್ತಪ್ಪ ಅಂತಂದ್ರ ಅಲ್ಲಿ ಉಸಿರು ಕಟ್ಟಿ ಮುಳುಗಿ ಯಾರಿಗೂ ಕಾಣದಂತೆ ಅದು ಕೊಚ್ಚಿ ಹೋಗುತ್ತದೆ ಅಂತ. ಇದರೊಳಗ ಈ ನಾಮರೂಪದೊಳಗೆ ಬಿದ್ದಿಪ್ಪ ಅಂತಂದ್ರೆ, ಹಾಗಾದ್ರೆ ಗುರುಗಳೇ ಈ ನಾನು ನಿಶ್ಚಲ ಅಂತ ಹೇಳ್ತೀರಿ ನೀವು. ನನಗೆ ಇಲ್ಲವರಿಗೆ ಹೇಳ್ತಾ ಬಂದಿರಿ ನೀವು, ಏನೋ ನಿಶ್ಚಲ ಇದೆಯಾ ಅಂತ ಹೇಳಿ. ಆದ್ರೆ ನನ್ನ ದೇಹ ಚಲಿಸಿದಂತೆ ನಾನು ಚಲಿಸಿದ ಹಾಗೆ ಕಾಣ್ತದಲ್ಲ ಅಂತ ಕೇಳ್ತಾನೆ ಶಿಷ್ಯ. ನೋಡಪ್ಪ, ನಾನು ಎಂಬಂತ ಅಖಂಡ ಆ ನಿಶ್ಚಲ ಹಿನ್ನೆಲೆಯ ಮೇಲೆ ದೇಹ, ಮನಸ್ಸು, ಜಗತ್ತು ಮತ್ತು ಈ ಸಮಸ್ತ ಬ್ರಹ್ಮಾಂಡದಲ್ಲ, ಇವೆಲ್ಲ ಬ್ರಹ್ಮಾಂಡದವ. ಖಂಡವಾಗಿರ್ತಕ್ಕಂಥ ಅಂದ್ರ ನಶ್ವರವಾಗಿರ್ತಕ್ಕಂಥ ಒಳಗೆ ಅಖಂಡವಾದಂತ ಮತ್ತು ನಿಶ್ಚಲವಾಗಿರ್ತಕ್ಕಂಥ ಆ ಬ್ರಹ್ಮನಿಲ್ಲ ಅಂತ. ನಾನು ಇಲ್ಲ ಅಲ್ಲಿ ಅಂತಂದ್ರೆ ನಾನು ಅಖಂಡವಾಗಿ ಇವುಗಳೊಳಗೂ ಇವುಗಳ ಹೊರಗೂ ಅಂದ್ರೆ ಇವುಗಳೇ ತಿಳಿಯುವಂತೆ ಹೆಂಗಪ್ಪ ಅಂದ್ರೆ ಏಕವಾಗಿರೋದು, ಅಖಂಡವಾಗಿದೆ, ಏಕರೂಪ ಆಗಿರುತ್ತ. ಈ ದೇಹಗಳು ಇರ್ಬೋದು, ಈ ಪ್ರಪಂಚ, ಜಗತ್ತು, ವಿಶ್ವ, ಬ್ರಹ್ಮಾಂಡಗಳ ಹಿನ್ನೆಲೆಯಲ್ಲಿ ಏಕವಾಗಿ, ನಿಶ್ಚಲವಾಗಿ, ಶಾಶ್ವತವಾಗಿರುವುದೇ ಆ ನಾನು ಅಂತ. ಮತ್ತು ನಾನು ಅದೊಂದೇ ಇರುವುದು. ಈ ದೃಷ್ಟಿಯಿಂದ ವಿಚಾರ ಮಾಡಿದಾಗ ನಾಶವಾಗುವ ಯಾವುದೇ ವಸ್ತು ಇದ್ರೂ ಇದ್ದಂತೆ ಭಾಸವಾದ್ರೂ ಅವು ಹೆಂಗಪ್ಪ ಅಂದ್ರ ಅವು ಇಲ್ಲದಂತೆ ಸತ್ಯ ಅಂತ ಮಾತಾಡ್ತವು. ಆದ್ರೆ ಅವು ಇಲ್ಲ ಅಂತ ಹೇಳಿ ಅವಶ್ಯಕತೆ ಸತ್ಯ ಅಂತ. ಅದಕ್ಕೆ ಇಲ್ಲದಿರುವಂತ ವಸ್ತುರೊಳಗೆ ಸತ್ಯ, ನಿಷ್ಠೆ, ಈ ನಿತ್ಯ ಸತ್ಯವಾದದ್ದು ಇರುವುದು ಹೇಗೆ ಅಂತ. ಈಗ ದೇಹದೊಳಗೆ ನಾನು ಇದೆ. ದೇಹದೊಳಗೆ ಇದು ದೇಹಕ್ಕೆ ಮಾತ್ರ ಸೀಮಿತವಾಗಿದೆ ಎನ್ನುವುದೇ ಅಹಂಕಾರ, ಅಂಧಕಾರ ಅಂತ. ಅದಕ್ಕೆ ಅಜ್ಞಾನ ಅಂತೀವಿ ನಾವು. ಉದಾಹರಣೆಗೆ ಇಲ್ಲಿ ನೋಡು, ಇಲ್ಲಿ ಬೈಲಿದೆ ಅಂತ ಹೇಳ್ತೀವಿ ನಾವು, ಇಲ್ಲಿ 10 ಗಡಿಗಳನ್ನ ಅಂತ ಹೇಳ್ತೀವಿ. ಇವರೊಳಗೆ ಮತ್ತು ಹೊರಗೆ ಏನದ ಬೈಲಿದೆ. ಈ ಗಡಿಗೆಗಳನ್ನ ಒಂದಿಷ್ಟ ಆ ಕಡೆ ಸ್ಥಳಾಂತರ ಮಾಡು, ಅಲ್ಲಿ ಸ್ಥಳಾಂತರಿಸಿದ್ರೆ ಅದನ್ನು ಬದಲು ಮಾಡಿದ್ರೆ ಏನಾಗ್ತದೆ? ನಾನು ಕೆಳಗೆ ಮಾಡು, ಅದನ್ನು ಬದಲು ಮಾಡು, ಆ ಕಡೆ ಇಡುವ ಬದಲಾಗುವುದು ಗಡಿಗೆ ವಿನ ಅದರೊಳಗಿರ್ತಕ್ಕಂಥ ಬೇರೆ ಏನಾದರೂ ಬದಲಾಗತ್ತೇನೋ ಅಥವಾ ಹೊರ ಹೋಗತ್ತೇನೋ? ಇಲ್ಲ. ಅದಕ್ಕೆ ಈ ಗಡಿಗೆಗಳನ್ನ ಒಡೆದು ಹಾಕಿದ್ರೆ, ನಾಶ ಮಾಡಿದ್ರೆ ಆ ಗಡಿಗಳ ನಾಶ ಅಂತ ಹೊರತಾಗಿ ಅಲ್ಲಿ ಬಯಲಲ್ಲ, ಬಯಲು ಹೇಗಿರುತ್ತೋ ಹಾಗೆ ಇರುತ್ತೆ ಅಂತ ಈ ಉದಾಹರಣೆ ತಿಳಿತಲ್ಲ. ಅದಕ್ಕೆ ಆ ಗಡಿಗಳ ಇರುವಿಕೆ ಅಥವಾ ನಾಶ ಬಯಲನ್ನೇನು ಮಾಡಲಾರದು ಅಂತ. ಬಯಲು ಬಯಲಾಗಿಯೇ ಇರ್ತದೆ. ಕುಂಬಾರ ಏನ್ ಮಾಡ್ತಾನೆ? ಕುಂಬಾರ ಮಣ್ಣಿಗೆ ಆಕಾರ ಕೊಟ್ಟು ಬಯಲೊಳಗೆ ಗಡಿಗೆ ಮಾಡ್ತಾನೆ. ಅದು ಇಲ್ಲವಾದಾಗ ಬಯಲಾಗಿರ್ತದೆ. ಬಯಲಿನ ಸಹಾಯದಿಂದ ಹುಟ್ಟುವುದು ಗಡಿಗೆ ವಿನ ಗಡಿಗೆ ಸಹಾಯದಿಂದ ಹುಟ್ಟುವುದು ಬಯಲಲ್ಲ ಅಂತ ತಿಳ್ಕೋ. ಈಗ ಬ್ರಹ್ಮನ ವಿಚಾರ ಹೇಳ್ತಾ ಇದ್ದೆ ನಾನು. ಅದಕ್ಕೆ ಈ ಗಡಿಗೆಗಳೇ ದೇಹ ಹುಟ್ಲಿ ಅಥವಾ ನಾಶವಾಗಲಿ, ಆ ಅಖಂಡ ಪರಬ್ರಹ್ಮನ ನಾನುವಿನ ಏನದಲ್ಲ, ಆ ನಾನುವಿಗೆ ಏನೂ ಆಗುವುದಿಲ್ಲ. ಅಂದ್ರೆ ಆ ಬಯಲಿಗೆ ಏನೂ ಆಗುವುದಿಲ್ಲ ಅಂತ. ಈ ಗಡಿಗಳನ್ನೇ ಒಂದಿಷ್ಟು ಆ ಕಡೆ ಇಡು, ಸ್ಥಳಾಂತರಿಸಿದ್ರೆ ಹಂಗ ಬಯಲ ಸ್ಥಳಾಂತರ ಆಗುತ್ತೆ ಅನ್ನೋ? ಬಯಲಿನ ಸ್ಥಳಾಂತರ ಆಗುದಿಲ್ಲ. ಹಂಗ ದೇಹ ಚಲಿಸಿದ್ರು, ಅದ ಯಾಕಡೆ ಹೋದ್ರು ಅಥವಾ ಚಲಿಸಿದ್ರು, ಆ ನಾನು ಮಾತ್ರ ಏಕವಾಗಿ ನಿಶ್ಚಲವಾಗಿರ್ತದಪ್ಪ ಅಂತ ಹೇಳ್ತಾರೆ. ಈಗ ಬ್ರಹ್ಮಾಂಡಗಳು ಹುಟ್ಟು ನಾಶ ಆಗ್ತವೆ, ನಾಶವಾದ್ರು ನಾನು ನಾಶ ಆಗತ್ತೇನೋ? ಇಲ್ಲ. ನಾನು ಮಾತ್ರ ಯಾವುಗಳಿಂದಲೂ ವಿಚಲಿತವಾಗದೆ ಹೆಂಗಿರ್ತದದು ಪ್ರಭಾವಿತವಾಗಿರುತ್ತದೆ. ಅಂದ್ರೆ ತಾನೇ ತಾನಾಗಿರುತ್ತದೆ, ಶಾಶ್ವತ ಮತ್ತು ನಿಶ್ಚಲವಾಗಿರುತ್ತದೆ. ದೇಹ ಚಲಿಸಿದಂತೆ ಚಲಿಸುತ್ತಿರುವ ಅದರೊಳಗಿರುವಂತ ಮನಸ್ಸು ಚಲಿಸುತ್ತದೆ.
ಬರ್ತದೆ, ಬುದ್ಧಿ, ಸಾಕ್ಷಿಭಾವ ಮತ್ತು ಪಂಚೇಂದ್ರಿಯಗಳು. ಆದರೆ ಆ ಅಖಂಡ ನಾನು ಅದಲ್ಲ, ಆ ನಾನು ಅಥವಾ ಸಾಕ್ಷಿ ಸ್ವರೂಪ ಮಾತ್ರ ಖಂಡಿತ ಅಲ್ಲ ಅಂತಕ್ಕಂಥದ್ದು ತಿಳ್ಕೊಳ್ಳಿ. ಆ ನಾನುವಿನ ಇರುವಿಕೆಯೇ ಸಾಕ್ಷಿ, ಆ ನಾನುವಿನ ಇರುವಿಕೆಯೇ ಸಾಕ್ಷಿ ಎಂದು, ಈ ಸಾಕ್ಷಿಯೇ ಮನಸ್ಸೆಂದು ಮತ್ತು ಎಲ್ಲವುಗಳ ದೇಹದೊಳಗೆ ಇರುವೆ ಅಂತ ಭ್ರಮಿಸಿದ್ದೆ. ಆದ್ರಿಂದ ಈ ದೇಹ ಚಲಿಸಿದಂತೆ ನೀನೇನ್ ಮಾಡ್ತಾ ಇದೆಯಾ, ನೀನೇ ಆಗಿರುವಂತ ಆ ಅಖಂಡ ನಾನು ಚಲಿಸಿದಂತೆ ಬದಲಾಯಿಸಿದಂತೆ ಆ ಸತ್ಯವನ್ನು ಅರಿದ ನಿನಗೆ ಹಿಂಗ್ ಕಾಣ್ತಿದೆ ಅಂತಕ್ಕಂಥದ್ದು. ನೀನೇನಾಗ್ತದೆ ಇದೆಯಾ, ಬ್ರಹ್ಮನೇ ಚಲಿಸ್ತಾ ಇದ್ದಾನೆ, ಅವನು ಚಲಿಸಿದ್ದಾನೆ ಹಿಂಗಂತ ಅನಿಸ್ತಿದೆ ನನಗೆ. ಆದ್ರೆ ಇದು ನಿನ್ನ ತಪ್ಪಭಿಪ್ರಾಯ ಅಂತ. ಅದಕ್ಕೇನ್ ಮಾಡ್ಬೇಕು, ನೀನು ಸಾಕ್ಷಿ ಅಲ್ಲ, ಸಾಕ್ಷಿಯ ನಿನ್ನ ಕೇವಲ ಪ್ರತಿಬಿಂಬವಷ್ಟೇ, ನೀನು ಮನಸ್ಸಲ್ಲ, ನೀನು ದೇಹವಲ್ಲ. ಇದೇ ಅಂತಿಮ ಸತ್ಯ. ಕಲ್ಪನಾರಹಿತನೂ ನಿಶ್ಚಲನೂ ಆದಂತ ನೀನು ನಾನು ಮಾತ್ರ, ಅಂದ್ರೆ ಪರಿಶುದ್ಧವಾದಂತ ಇರುವಿಕೆ ನಾನು, ಅದು ಮಾತ್ರ. ಹಾಗಾಗಿ ಎಲ್ಲಾ ಜೀವರಾಶಿಗಳ ಹಿನ್ನೆಲೆ ಇರುವುದು ಏಕವಾಗಿ ನೀನೇ ಇರ್ತೀಯ ಅಂತ. ಏಕವಾಗಿ ಆಗಿರುವಂತ ಅಖಂಡ ನಾನು ಒಂದೇ ಇರ್ತದೆ ಅಂತಕ್ಕಂಥದನ್ನ ಹೇಳ್ತಾರೆ. ಇನ್ನ ಮುಂದಿನ ಪ್ರಶ್ನೆ ಏನಪ್ಪಾ ಅಂದ್ರೆ, ದೇಹದೊಳಗೆ ನಾನು ಇರುವಂತೆ ಕಾಣುವ ಈ ಭಾವನೆಯನ್ನ ಹೋಗಲಾಡಿಸಿಕೊಳ್ಳುವುದು ಹೇಗೆ ಅಂತಕ್ಕಂಥ ಶಿಷ್ಯನ ಪ್ರಶ್ನೆಗೆ ಉತ್ತರವನ್ನ ನಾಳೆ ನೋಡೋಣ ಅಂತ ಹೇಳ್ತಾ ಇಲ್ಲಿಗೆ ಚಿಂತನಕ್ಕೆ ಮಂಗಲವನ. ಓಂ ಶಾಂತಿ ಶಾಂತಿ ಶಾಂತಿ. ನನಗೊಂದಿಷ್ಟು ಅನಾನುಗಳು ಕಾಡ್ತಾ ಇದ್ದಾವೆ ಇಲ್ಲಿ, ಅದಕ್ಕೆ ಈ ನಾನುವನ್ನು ಒಂದಿಷ್ಟು ಸಮಾಪ್ತಿ ಮಾಡ್ತೀನಿ. ಧನ್ಯವಾದಗಳು. ಸುಬ್ರಹ್ಮಣ್ಯ ಸದ್ಗುರು ಶ್ರೀ ಪ್ರಕಾಶ್ ಕಂಬಿ ಗುರುಗಳು ನಾನುದ ವಿದ್ಯೆಯನ್ನು ನಮಗೆ ತಿಳಿಸಿಕೊಟ್ರು. ಮನಸ್ಸು ಮತ್ತು ಅರಿವು ಒಂದೇ ಆಗಿದ್ರು ಮನಸ್ಸು ಲಯವಾದಾಗ ಅಲ್ಲಿ ಒಂದೇ ಉಳಿತೈತಿ, ಅದೇ ಅರಿವು. ಮಲಿನವಾದ ಅರಿವನ್ನ ಮನಸ್ಸು ಅಂತ ಹೇಳ್ತೀವಿ, ಪರಿಶುದ್ಧವಾದದ್ದೇ ಅರಿವು. ಮನಸ್ಸಿನಲ್ಲಿ ಅರಿವಿನ ಇರುವಿಕೆನೂ ಐತಿ, ಆದ್ರೆ ಮಲಿನವಾಗಿರೋದ್ರಿಂದ ಮನಸ್ಸು ಅಂತ ಅರಿಸ್ಕೊಂಡೈತಿ. ಅತ್ಯಂತ ಪರಿಶುದ್ಧವಾದಾಗ ಅದೇ ಅಖಂಡವಾದ ಅರಿವು ಆಗ್ತೈತಿ. ಸಾಧನೆ ಮುಂದುವರೆದಂತೆ ಮನಸ್ಸು ಲಯವಾಗಿ ನಾನೇ ನಾನಾದ ಸ್ವಸ್ವರೂಪದ ಘನತ್ವವನ್ನು ಹೊಂದೈತಿ. ನೀನು ಎಲ್ಲಾ ಸಂಬಂಧಗಳನ್ನು ಮೀರಿತವಾಗಿದ್ದಿ. ಸ್ವಸ್ವರೂಪ ಎನ್ನುವುದು ನಿರಾಕಾರ ಐತಿ, ಸಾಕಾರನು ಐತಿ. ಅಲ್ಲಿ ನಿರಾಕಾರನು ಸಾಕಾರನು ಅವುಗಳನ್ನ ಮೀರಿತದಾಗೈತಿ. ಗಡಿಗೆ ನಾಶ ಆದ್ರೂ ಬಯಲು ಬಯಲಾಗೆ ಇರ್ತೈತಿ. ಗಡಿಗೆ ಆ ಕಡೆಯಿಂದ ಈ ಕಡೆ ಹೋಗಿ ಬಂದ್ರು ಬಯಲು ಅಲ್ಲೇ ಇರ್ತೈತಿ. ದೇಹ ಹುಟ್ಟಿದ್ರು ನಾಶ ಆದ್ರೂ ಅಲ್ಲಿ ಬಯಲಿಗೆ ಯಾವ ಪರಿಣಾಮನೂ ಆಗುದಿಲ್ಲ. ಅಖಂಡ ನಾನು ಮಾತ್ರ ಏಕವಾಗಿ, ನಿಶ್ಚಲವಾಗಿ, ಪರಿಪೂರ್ಣವಾಗಿ, ತಾನೇ ತಾನಾಗಿ ಶಾಶ್ವತವಾಗಿ ಇರ್ತೈತಿ ಅಂತ ಹೇಳಿ ಈ ನಾನು ಬಗ್ಗೆ ತಿಳಿಸಿಕೊಟ್ರು. ಅವರಿಗೆ ಅನಂತ ಧನ್ಯವಾದಗಳು. ಶಿವರಾಜ್ ಗುರುಗಳು ಬಂದಿಲ್ಲ. ಈಶ್ವರ್ ಶೆಟ್ಟಿ ಗುರುಗಳು ಮುಂಜಾನೆ ನೀವು ಇರ್ಲಿಲ್ಲ ಅಂತ ಬಂದಿದ್ದು. ನೆಕ್ಸ್ಟ್ ಸರಿ ಬರುವಂಥದ್ದು ಕಟ್ಟಕ. ಈಗ ಮಂಗಳಾಚರಣೆ ಮಾಡಿದ್ರೆ ಮತ್ತೆ ಯಾಕೆ ಮಾತಾಡೋದ್ರಿ? ಈಗ ಸಂಕ್ಷಿಪ್ತ ಮಂಗಳಾಚರಣೆ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣ ಶರಣಾರ್ಥಿಗಳು. ಜೈ ಸಿದ್ಧಬ್ರಹ್ಮ, ಜೈ ಜೈ ಸಿದ್ಧಬ್ರಹ್ಮ, ಜೈ ಸಿದ್ಧಬ್ರಹ್ಮ.
ಒಳ್ಳೆಯದಾಗಲಿ.